ಗೋಷ್ಠಾಪಿದಾನ ನಕುಲಿ ದಂತೈ ಪರಿವೃತಾ ಪವಿಃ ಸರ್ವಸ್ಯೈ ವಾಚೈಶಾನ ಚಾರುಮಾಮಿಹ ವಾದಯೇತ್ ಸರ್ವವಾಗೀಶ್ವರೋ ವಿಷ್ಣು ಸ್ತ್ರೀರೂಪೋ ಮಾಂ ಸುವಾದಯೇತ್ ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಗುಣಭೃತೆ ನಮಃ ಚತುರಾತ್ಮನೇ ನಮಃ ಯೋಗವಿದಾಂ ನೇತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಮಯ್ಯನಂತಗುಣೇನಂತೆ ಗುಣತೋನಂತ ವಿಗ್ರಹೇ ಯದಾಸೀತ್ ತಥೈವಾದ್ಯಃ ಸ್ವಯಂಭೂಃ ಸಮಭೂತಜಃ. ಅಘಮರ್ಷಣ ತೀರ್ಥದಲ್ಲಿ ದಕ್ಷ ಪ್ರಜಾಪತಿಯ ಸೇವೆಗೆ ಒಲಿದು ಭಗವಂತ ಈ ಮಾತನ್ನು ಹೇಳ್ತಾನೆ. ನನ್ನ ಶರೀರ ಅನಂತ ಗುಣಗಳನ್ನು ಒಳಗೊಂಡದ್ದು. ನನ್ನ ಸ್ವರೂಪ ಹೇಗೋ ಹಾಗೆ ಸ್ವರೂಪಾತ್ಮಕವಾದ ಶರೀರದಲ್ಲೂ ಕೂಡ ಅನಂತ ಗುಣಗಳು ಸೇರಿಕೊಂಡಿವೆ. ಆ ಅನಂತ ಗುಣಗಳಲ್ಲಿ ಒಂದೊಂದು ಗುಣವೂ ಕೂಡ ಅನಂತವಾಗಿರುವಂಥದ್ದು. ಅದಕ್ಕೂ ಕೂಡ ಒಂದು ಕೊನೆಯ ಗಡು ಇಲ್ಲ. ಆ ರೀತಿಯಿಂದ ಅದು ಕೂಡ ಅನಂತವಾಗಿರುವಂಥದ್ದು ಅಂತ ಭಗವಂತ ಏನು ದಕ್ಷ ಪ್ರಜಾಪತಿಯ ಎದುರು ತನ್ನ ಗುಣಾನಂತ್ಯದ ಬಗ್ಗೆ ಬೆಳಕು ಚೆಲ್ಲಿದ್ದಾನೋ ಅಂತಹ ಅನಂತ ಗುಣಗಳನ್ನು ಒಳಗೊಂಡ ಭಗವಂತನ ಸಾಕ್ಷಾತ್ ಅವತಾರನಾದ ಕೃಷ್ಣನ 40 ಗುಣಗಳ ಬಗ್ಗೆ ಭೂದೇವಿ ಎತ್ತುವಿನ ರೂಪದಲ್ಲಿರ್ತಕ್ಕಂಥ ಧರ್ಮ ದೇವತೆ ಎದುರು ಪ್ರಸ್ತುತಪಡಿಸಿದ್ದಾಳೆ. ಅದನ್ನು ಹಿಂದಿನ ಪ್ರವಚನಗಳಲ್ಲಿ ಕಂಡಿದ್ದೇವೆ. 40 ಗುಣಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥ ಭೂದೇವಿ ಕೊನೆಗೊಂದು ಮಾತು ಸೇರಿಸ್ತಾಳೆ. ಇಮೇ ಚಾನ್ಯೇ ಚ ಗುಣಾಃ. ಇಷ್ಟೇ ಗುಣಗಳಲ್ಲ, ಇನ್ನೂ ಬೇರೆ ಬೇರೆ ಗುಣಗಳಿವೆ ಅಂತ ಹೇಳ್ತಾ ಇದ್ದಾಳೆ. ಹೀಗೆ ಅನಂತ ಗುಣ ಸಂಪನ್ನನಾಗಿರ್ತಕ್ಕಂಥವ ಕೃಷ್ಣ. ಆ ಅನಂತ ಗುಣಗಳಲ್ಲಿ 40 ಗುಣಗಳು. ಆ 40 ಗುಣಗಳಲ್ಲಿ ಒಂದು ಸ್ವಾತಂತ್ರ್ಯಂ ಕೌಶಲಂ ಕಾಂತಿ ಅಂತ ಹೇಳಿದ ಹಾಗೆ 23ನೇ ಗುಣವಾಗಿ ಉಲ್ಲೇಖಗೊಂಡ ಕೌಶಲ, ನೈಪುಣ್ಯ. ಕೃಷ್ಣ ಬಹಳ ನಿಪುಣನಾಗಿರುವವ. ಚತುರಾತ್ಮ ಅಂತ 137ನೇಯ ವಿಷ್ಣು ಸಹಸ್ರನಾಮ. ಚಾತುರ್ಯವನ್ನು ಒಳಗೊಂಡ ಆತ್ಮ. ನೈಪುಣ್ಯ ಅಂದರೂ ಕೌಶಲ ಅಂದರೂ ಚಾತುರ್ಯ ಅಂದರೂ ಒಂದೇ. ಅಂತಹ ಚಾತುರ್ಯವನ್ನು ಒಳಗೊಂಡ ಆತ್ಮ. ಚತುರಶ್ಚಾಸು ಆತ್ಮ ಚ. ಚತುರ ಅಂದರೆ ನಿಪುಣ. ಅವನ ಆ ಕೌಶಲವನ್ನು ಚಾತುರ್ಯವನ್ನು ಕೆಲವು ಘಟನೆಗಳ ಮೂಲಕ ಅವಲೋಕಿಸೋಣ. ಭಗವಂತ ಧಾರ್ಮಿಕವಾಗಿಯೂ ಕೂಡ ಚತುರನಾಗಿದ್ದಾನೆ. ಧಾರ್ಮಿಕ ಅಂದರೆ ಭಕ್ತರ ಮೂಲಕ ಸಾಧನೆಗಳನ್ನು ನಡೆಸುವಲ್ಲೂ ಕೂಡ ಚತುರನಾಗಿದ್ದಾನೆ. ಸಾಮಾಜಿಕವಾಗಿಯೂ ಚತುರನಾಗಿದ್ದಾನೆ. ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸುವಲ್ಲೂ ಅವ ನಿಪುಣ. ಹಾಗೆ ರಾಜಕೀಯವಾಗಿ ಯುದ್ಧ ಮುಂತಾಗಿರ್ತಕ್ಕಂಥ ಕಾರ್ಯಗಳನ್ನು ನಡೆಸುವಲ್ಲೂ ಕೂಡ ಚತುರನಾಗಿದ್ದಾನೆ. ಹೀಗೆ ಈ 3 ಅಂಶಗಳ ಹಿನ್ನೆಲೆಯಲ್ಲಿ ಅವನ ಚಾತುರ್ಯವನ್ನು ನಾವು ಗುರುತಿಸೋಣ. ಧಾರ್ಮಿಕವಾಗಿ ಭಕ್ತರಿಂದ ಸಾಧನೆಗಳನ್ನು ನಡೆಸುವಲ್ಲಿ ಕೃಷ್ಣ ತನ್ನ ಚಾತುರ್ಯವನ್ನು ತೋರಿಸಿದ್ದಾನೆ. ಪ್ರಾರಂಭದಲ್ಲೇ ಅವತಾರದ ಕ್ಷಣದಲ್ಲೇ ವಸುದೇವ ದೇವಕಿಯರಿಗೆ ತಾನು ಪುತ್ರನಾಗಿ ಕಾಣಿಸಿಕೊಂಡು ಅವರಿಗೆ ಅನುಗ್ರಹ ಮಾಡಿರ್ತಕ್ಕಂಥ ಕೃಷ್ಣ ಕಶ್ಯಪ ಮತ್ತು ಅದಿತಿಯರೇ ವಸುದೇವ ದೇವಕಿಯರಾಗಿ ಬಂದಿದ್ದರು. ಅವರು ತಪಸ್ಸು ಮಾಡಿದರು.
ಭಗವಂತ ತಮಗೆ ಪುತ್ರನಾಗಬೇಕು ಅಂತ. ಹಾಗಾಗಿ ಅವರಿಗೆ ಪುತ್ರನಾಗಬೇಕು. ಅದೇ ರೀತಿ ದ್ರೋಣ ಅನ್ನತಕ್ಕಂಥ ವಸು, ಧರ ಅನ್ನತಕ್ಕಂಥ ಯಶೋದೆ, ಇವರು ಕೂಡ ದ್ರೋಣ ಮತ್ತು ಧರ ಅವರು ಕೂಡ ತಪಸ್ಸು ಮಾಡಿದರು. ಭಗವಂತ ಕೃಷ್ಣಾವತಾರದಲ್ಲಿ ಅದಿತಿ ಮತ್ತು ಕಶ್ಯಪರು, ದ್ರೋಣ ಮತ್ತು ಧರ ಈ ಎರಡು ಜೋಡಿಗಳ ಆಸೆಯನ್ನು ತೀರಿಸುವಂತೆ ವಸುದೇವ ದೇವಕಿಯರಿಗೆ ಪುತ್ರನಾಗಿ ಕಾಣಿಸಿಕೊಂಡ ಕ್ಷಣ ವಸುದೇವನಿಗೆ ಆಜ್ಞೆ ಮಾಡಿ ತನ್ನನ್ನು ನಂದವ್ರಜಕ್ಕೆ ಕರ್ಕೊಂಡು ಹೋಗುವಂತೆ ಹೇಳಿ ಅಲ್ಲಿ ಯಶೋದೆಯ ಕೂಸಾಗಿ ಕಾಣಿಸಿಕೊಂಡ. ಎಷ್ಟು ಚಮತ್ಕಾರ ಮಾಡಿದ್ದಾನೆ ಅಂದರೆ, ಯಶೋದೆ ಹೆತ್ತದ್ದು ಹೆಣ್ಣು ಕೂಸನ್ನು, ಯೋಗಮಾಯೆ. ಆದರೆ ವಸುದೇವ ಯೋಗಮಾಯೆಯ ಸ್ಥಾನದಲ್ಲಿ ಕೃಷ್ಣನನ್ನಿಟ್ಟು ಯೋಗಮಾಯನ್ನು ಕರ್ಕೊಂಡು ಬಂದಿದ್ದಾನೆ. ಯಶೋದೆಗೆ ತಾನು ಹಡೆದದ್ದು ಹೆಣ್ಣು ಅಂತ ಗೊತ್ತೇ ಇಲ್ಲ. ಶುಕಾಚಾರ್ಯರು ಹೇಳ್ತಾರೆ, ನತಲ್ಲಿಂಗಂ ಪರಿಶ್ರಾಂತ ನಿದ್ರಯಾಪಗತ ಸ್ಮೃತಿ. ಮಗು ಹುಟ್ಟಿದೆ, ಅಪರೂಪಕ್ಕೆ ಹುಟ್ಟಿರ್ತಕ್ಕಂಥ ಮಗು. ಸಾಮಾನ್ಯವಾಗಿ ಹೆಂಗಸರಿಗೆ ಬಹಳ ಕುತೂಹಲ ಇರುತ್ತೆ ಆ ಮಗು ಹೆಣ್ಣೋ ಗಂಡೋ ಅಂತ. ಆದರೆ ನಿದ್ರೆಯ ಅಪಗೃತ ಸ್ಮೃತಿ ನತಲ್ಲಿಂಗಂ, ಆ ಸ್ಮರಣೆ ಹೋಗುವಂತೆ ಮಾಡಿ ಭಾರೀ ಶ್ರಮಕ್ಕೆ ಒಳಗಾಗುವಂತೆ ಮಾಡಿಸಿ ಅವಳು ತನಗೆ ಹುಟ್ಟಿದ ಮಗು ಹೆಣ್ಣೋ ಗಂಡೋ ಅಂತ ಗುರುತಿಸಿದಂತೆ ಭಗವಂತ ಚಮತ್ಕಾರ ಮಾಡಿದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ಅಂತ ಗೀತೆಯಲ್ಲಿ ತಿಳಿಸಿದಂತೆ, ಮೊದಲನೇದಾಗಿ ತನ್ನ ಸಾಕುತಾಯಿಯಾಗಿರ್ತಕ್ಕಂತಹ ಯಶೋದೆಯ ವಿಷಯದಲ್ಲಿ ವಿಸ್ಮೃತಿ ಬರುವಂತೆ, ಅಪೋಹನ ಬರುವಂತೆ, ತನಗೆ ಹುಟ್ಟಿದ್ದು ಹೆಣ್ಣು ಮಗು ಅಂತ ತಿಳಿಯದಂತೆ ಮಾಡಿ ಒಂದು ಚಮತ್ಕಾರ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಮುಂದೆ ನಂದವ್ರಜದಲ್ಲಿ ಬೆಳೆದಾಗ ನಂದಗೋಪ ಮತ್ತು ಯಶೋದೆ ತನ್ನ ಮಗ ಅಂತಲೇ ಅವರನ್ನು ಸಾಕ್ತಾ ಇದ್ದಾರೆ. ಇದು ಅವರ ಸಾಧನೆಗೆ ಭಗವಂತ ನೀಡಿರತಕ್ಕಂತಹ ಒಂದು ಪುರಸ್ಕಾರ. ಅದಕ್ಕಾಗಿ ಈ ರೀತಿ ಭಗವಂತ ಚಮತ್ಕಾರ ಮಾಡಿದ್ದಾನೆ. ಹಾಗೆ ತಾಟಕೆ ಪೂತನೆಯಲ್ಲಿ ಆವಿಷ್ಟಳಾಗಿ ಪೂತನೆ ಕೃಷ್ಣನಿಗೆ ಹಾಲು ಕೊಡಲಿಕ್ಕೆ ಬಂದಾಗ ಎಷ್ಟು ಚಮತ್ಕಾರ ಮಾಡಿದ್ದಾನೆ ಕೃಷ್ಣ. ಪೂತನೆಯ ಹಾಲನ್ನು ಕುಡಿದ. ಪೂತನೆಯಲ್ಲಿ ತಾಟಕೆ ಹಾಗೂ ಊರ್ವಶಿ ಹಾಗೂ ತಾಟಕೆ ಅನ್ನತಕ್ಕಂಥ ಒಬ್ಬ ರಾಕ್ಷಸಿ, ಊರ್ವಶಿ ಅನ್ನತಕ್ಕಂಥ ಅಪ್ಸರಸ್ತ್ರೀ ಇಬ್ಬರು ಸೇರಿದ್ದಾರೆ. ಇಬ್ಬರೂ ಸೇರಿ ಹಾಲನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ತಾಟಕೆ ಕೊಡ್ತಕ್ಕಂತಹ ವಿಷ, ಊರ್ವಶಿ ಕೊಡ್ತಕ್ಕಂಥ ಹಾಲು, ಎರಡನ್ನೂ ಸ್ವೀಕಾರ ಮಾಡಿರ್ತಕ್ಕಂಥ ಕೃಷ್ಣ ಇನ್ನೂ ಶಿಶು ತಾಟಕೆಗೆ ಕೆಟ್ಟಗತಿ ಆಗುವಂತೆ, ಅದೇ ಊರ್ವಶಿಗೆ ಒಳ್ಳೆಗತಿ ಆಗುವಂತೆ ಅನುಗ್ರಹ ಮಾಡಿಬಿಟ್ಟಿದ್ದಾನೆ. ಇದು ಅವ ತೋರಿಸಿರ್ತಕ್ಕಂತಹ ಮತ್ತೊಂದು ಚಾತುರ್ಯ. ಇದು ಭಕ್ತರ ಸಾಧನೆಗೆ ಸಂಬಂಧಪಡತಕ್ಕಂತಹ ಒಂದು ಚಾತುರ್ಯ. ಹಾಗೆ ಕಾತ್ಯಾಯನಿ ವ್ರತದಲ್ಲಿ ನಂದವ್ರಜದ ಕೆಲವು ಗೋಪ ಬಾಲಕಿಯರು ತೊಡಗಿದ್ದಾರೆ. ಆ ವ್ರತದ ಉದ್ದೇಶ ಕೃಷ್ಣ ತಮಗೆ ಗಂಡನಾಗಿ ದೊರಕಬೇಕು ಅಂತ. ಆ ವ್ರತದ ಒಂದು ಅಂಗ ಯಮುನೆಯಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ. ಹಾಗಾಗಿ ಪ್ರತಿನಿತ್ಯ ಗೋಪ ಸ್ತ್ರೀಯರು ಹೋಗಿ, ಬಾಲಕಿಯರು ಹೋಗಿ ವಿವಸ್ತ್ರರಾಗಿ, ಅವರು ಇನ್ನೂ ಬಾಲಕಿಯರು ಬೆಳಗಾಗುವ ಮುಂಚೆ ಹೋಗಿ ವಿವಸ್ತ್ರರಾಗಿ ಸ್ನಾನ ಮಾಡ್ತಾ ಇದ್ದಾರೆ. ಇದನ್ನು ಕೃಷ್ಣ ಗಮನಿಸಿದ. ವಿವಸ್ತ್ರರಾಗಿ ಸ್ನಾನ ಮಾಡುವುದು ಅಂದರೆ ಆ ನದಿಯ ಅಭಿಮಾನಿಗಳಿಗೆ ಒಂದು ರೀತಿಯಿಂದ ಅವಮಾನ ಮಾಡಿದಂತೆ. ಹಾಗಾಗಿ ಅವರಿಗೆ ಪಾಠ ಹೇಳಬೇಕು ಅನ್ನುವುದಕ್ಕಾಗಿ ಕೃಷ್ಣ ನೇರವಾಗಿ ಬಂದು ಆ ಬಾಲಕಿಯರ ಹತ್ರ ಹೇಳಿಬಿಡ್ಬೋದಿತ್ತು, ನೀವು ಕಾತ್ಯಾಯನಿ ವ್ರತದಲ್ಲಿ ತೊಡಗಿದವರು ಹೀಗೆ ವಿವಸ್ತ್ರರಾಗಿ ಸ್ನಾನ ಮಾಡುವುದರಿಂದ ವ್ರತಕ್ಕೆ ಚ್ಯುತಿ ಬರುತ್ತೆ ಅಂತ ಬಂದು ಹೇಳ್ಬೋದಿತ್ತು. ಹಾಗೆ ಮಾಡಿಲ್ಲ ಕೃಷ್ಣ. ಆ ಕಾತ್ಯಾಯನಿ ವ್ರತದಲ್ಲಿ ತೊಡಗಿರ್ತಕ್ಕಂತಹ ಗೋಪ ಬಾಲಿಕೆಯರನ್ನು ನಿಮಿತ್ತ
ನಿಮಿತ್ತವಾಗಿಟ್ಟುಕೊಂಡು ಪ್ರತಿನಿಧಿಯಾಗಿಟ್ಟುಕೊಂಡು ಎಲ್ಲ ಸಜ್ಜನರಿಗೆ ಸ್ನಾನ ಮಾಡಲಿಕ್ಕೆ ತೊಡಗುವ ಸಜ್ಜನರಿಗೆ ಒಂದು ಸಂದೇಶ ಕೊಡಬೇಕು ಅಂತ ಕೃಷ್ಣ ಏನು ಮಾಡಿದ? ಗೋಪಿ ವಸ್ತ್ರಾಪಹಾರಕ ಅಂತ ಸ್ತುತನಾದಂತೆ ಅವರ ವಸ್ತ್ರವನ್ನು ಕದ್ದುಕೊಂಡ. ಆ ಗೋಪಿಕಾಸ್ತ್ರೀಯರು ಆ ಬಾಲಕಿಯರು ನಮಗೆ ವಸ್ತ್ರ ಕೊಡು ಅಂತ ಹೇಳಿದಾಗ ಆಗ ಹೇಳ್ತಾ ಇದ್ದಾನೆ, ನೀವೊಂದು ದೊಡ್ಡ ಅಪರಾಧ ಮಾಡಿದ್ದೀರಿ. ಯೂಯಂ ವಿವಸ್ತ್ರ ಯದಪೋ ಧೃತವ್ರತಾ ವ್ಯಾಗಾಹತೈತತ್ ತದು ದೇವಹೇಳನಂ. ವಿವಸ್ತ್ರರಾಗಿ ಈ ಯಮುನಾ ನದಿಯಲ್ಲಿ ನೀವು ಸ್ನಾನ ಮಾಡ್ತೀರಲ್ಲ, ಅದು ಆ ಯಮುನಾ ನದಿಯಲ್ಲಿ ಇರ್ತಕ್ಕಂಥ ದೇವತೆಗಳಿಗೆ ಅವಮಾನ ಮಾಡಿದಂತೆ. ಹಾಗಾಗಿ ನಿಮ್ಮ ವ್ರತಕ್ಕೆ ಚ್ಯುತಿ ಬಂತು. ಅದರ ಪ್ರಾಯಶ್ಚಿತ್ತವನ್ನು ಹೇಗೆ ಮಾಡಬೇಕು ಅಂದರೆ ಬದ್ವಾಂಜಲಿ ಮೂರ್ಜಪನುತ್ತಯೇಂಹಸಃ ಕೃತ್ವಾ ನಮೋವೋ ವಸನಂ ಪ್ರಗೃಹ್ಯತಾಂ. ಕೈ ಮುಗಿರಿ, ಆ ಕೈಗಳನ್ನು ತಲೆ ಮೇಲೆ ಇಟ್ಕೊಳ್ಳಿ, ನೆತ್ತಿಯ ಮೇಲೆ ಇಟ್ಟುಕೊಂಡು ನಮಸ್ಕಾರ ಮಾಡುವ ಮೂಲಕ ನಿಮ್ಮಿಂದ ಏನು ಆ ಅಪರಾಧ ಎಸಗಲ್ಪಟ್ಟಿದೆ ಅದರ ಪ್ರಾಯಶ್ಚಿತ್ತವನ್ನು ನಡೆಸಿ ಮತ್ತೆ ನೀವು ಬಟ್ಟೆಯನ್ನು ಸ್ವೀಕಾರ ಮಾಡಿ ಅಂತ ಹೇಳಿ. ಇದು ಹೇಳಿದಾಗ ಇತ್ಯಚ್ಯುತೇನ ಅಭಿಹಿತ ವ್ರಜಾಬಲಾಹ ಮತ್ವಾ ವಿವಸ್ತ್ರ ಪ್ಲವನಂ ವ್ರತಚ್ಯುತಿಂ. ಅವರಿಗೆ ಅದು ಮನವರಿಕೆ ಆಯಿತು, ಹೌದು ಅಂತ. ನ ತತ್ಪೂರ್ತಿ ಕಾಮ ತದಶೇಷ ಕರ್ಮಣ ಸಾಕ್ಷಾತ್ಕೃತಂ ನೇಮು ಅವಧ್ಯಂ ಉಜ್ಜಿತು. ತಮ್ಮ ಅಪರಾಧ ಪರಿಹಾರ ಆಗಬೇಕು ಅನ್ನೋದಕ್ಕೆ ಕೈ ಎತ್ತಿ ನಮಸ್ಕಾರ ಮಾಡಿ ಮತ್ತೆ ಬಟ್ಟೆಯನ್ನು ಸ್ವೀಕಾರ ಮಾಡಿದರು. ಇದು ಕೃಷ್ಣ ಮಾಡಿರ್ತಕ್ಕಂಥ ಒಂದು ಚಮತ್ಕಾರ. ಒಂದು, ಯಾವುದೇ ಸಜ್ಜನರು ಜಲಾಶಯದಲ್ಲಿ ಸ್ನಾನ ಮಾಡುವಾಗ ವಿವಸ್ತ್ರರಾಗಿ ಸ್ನಾನ ಮಾಡಬಾರ್ದು ಅಂತ ತೋರಿಸಿಕೊಡುವುದು ಒಂದು. ಇನ್ನು ಧರ್ಮ ಕಾರ್ಯದಲ್ಲಿ ಏನಾದರೂ ಲೋಪದೋಷ ಬಂದರೆ ಭಗವಂತನಿಗೆ ಪ್ರಣಾಮ ಮಾಡುವ ಮೂಲಕ ಆ ಲೋಪದೋಷವನ್ನು ಪರಿಹಾರ ಮಾಡಿಕೊಳ್ಬೋದು ಅಂತ ಒಂದು ಉಪಾಯವನ್ನು ಸೂಚಿಸುವುದು ಮತ್ತೊಂದು ಅವನ ಉದ್ದೇಶ. ಆ ನಮಸ್ಕಾರ ಮಾಡುವಾಗ ದೇಹದ ಪೂರ್ತಿ ಅಭಿಮಾನವನ್ನು ತೊರೆದು ಉರಸ ಶಿರಸ ದೃಷ್ಟ್ಯಾ ಮನಸ ವಚಸ ತಥಾ ಅಂತ ಹೇಳಿದ ಹಾಗೆ ಅಷ್ಟಾಂಗಗಳನ್ನು ಬಳಸಿ ಇಡೀ ದೇಹವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು, ಅದರ ಅಭಿಮಾನವನ್ನು ತೊರಿಬೇಕು. ಇದನ್ನು ಸೂಚಿಸುವುದಕ್ಕಾಗಿ ಕೃಷ್ಣ ಹೇಳಿದ ಕೈಯನ್ನು ಮೇಲಕ್ಕೆ ಎತ್ತಿ ತಲೆ ಮೇಲೆ ಇಟ್ಟುಕೊಂಡು ನಮಸ್ಕಾರ ಮಾಡಿ ಅಂತ. ಹೀಗೆ ಆ ಗೋಪ ಬಾಲಕಿಯರಿಗೆ ಈ ರೀತಿ ಸಂದೇಶ ಕೊಡುವ ಮೂಲಕ ಸ್ನಾನ ಮಾಡುವಾಗ ಯಾವ ರೀತಿ ನಡ್ಕೊಳ್ಬೇಕು, ಏನಾದರೂ ಲೋಪದೋಷ ಬಂದರೆ ಯಾವ ರೀತಿ ಪ್ರಾಯಶ್ಚಿತ್ತ ಮಾಡಬೇಕು ಅನ್ನೋದ್ರ ಬಗ್ಗೆ ಭಗವಂತ ಚಮತ್ಕಾರವಾಗಿ ಕೌಶಲದಿಂದ ಬೆಳಕು ಚೆಲ್ಲಿದ್ದಾನೆ. ಸುಧಾಮ ಕೃಷ್ಣನಿಂದ ಏನಾದರೂ ಸಹಾಯ ಪಡಿಬೇಕು ಅನ್ನೋದಕ್ಕೆ ಹೋದ. ಸುಧಾಮ ಯಾಕೆ ಬಂದ ಅನ್ನೋದು ಕೃಷ್ಣನಿಗೆ ಗೊತ್ತು. ನೇರವಾಗಿ ಅವನಿಗೆ ಸಂಪತ್ತನ್ನು ಕೊಟ್ಟು ಬಿಡ್ಬೋದಿತ್ತು, ಹಾಗೆ ಮಾಡಿಲ್ಲ. ಸುಧಾಮನ ಹತ್ರ ಕೃಷ್ಣನೇ ಬಾಯಿ ಬಿಟ್ಟು ಕೇಳಿದ, ಏನಾದರೂ ನನಗೆ ಉಡುಗೊರೆ ತಂದಿದ್ಯಾ, ಉಪಾಯನ ತಂದಿದ್ಯಾ ಅಂತ. ಸುಧಾಮನಿಗೆ ಸಂಕೋಚವಾಯಿತು. ತಾನೇ ಎಳೆದು ಅವ ಹರಕು ಬಟ್ಟೆಯಲ್ಲಿ ಕಟ್ಟಿಕೊಂಡು ಬಂದಿರತಕ್ಕಂತಹ ಅವಲಕ್ಕಿಯ ಗಂಟನ್ನು ಬಿಚ್ಚಿ ಅದರ ಒಂದು ಮುಷ್ಟಿಯನ್ನು ತೆಗೆದು ಬಾಯಿಗೆ ಹಾಕ್ಕೊಂಡು ಬಿಟ್ಟ. ಆ ಸಂದರ್ಭದಲ್ಲಿ ಮತ್ತೊಂದು ಮಾತು ಹೇಳ್ತಾನೆ, ನೀನು ಸಂಕೋಚ ಪಟ್ಟಿ, ಆದರೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯತ್ತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮ. ನನಗೆ ಯಾವ ಪದಾರ್ಥ ತಂದಿದ್ದಿ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ಎಷ್ಟು ಭಕ್ತಿಪೂರ್ವಕವಾಗಿ ಅರ್ಪಣೆ ಮಾಡ್ತೀಯ ಅನ್ನೋದು ನನಗೆ ಮುಖ್ಯ. ಅಣ್ಣೋಪ್ಯುಪಾಹೃತಂ ಭಕ್ತೈ ಪ್ರೇಮ್ನಾ ಭೂರ್ಯೈವ ಭೇಮತಂ. ಪದಾರ್ಥ ಯಾವುದು ಅನ್ನೋದು ಮುಖ್ಯ ಅಲ್ಲ, ಅದು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀಯ ಅನ್ನೋದು ಮುಖ್ಯ ಅಲ್ಲ. ಬರೀ ಚಿಕ್ಕ ಪ್ರಮಾಣದಲ್ಲಿ ಕೊಟ್ಟರೂ ಕೂಡ ಪ್ರೇಮದಿಂದ ಕೊಟ್ಟರೆ ಅದನ್ನು ಮಹತ್ತಾಗಿ ನಾನು ಪರಿಗಣನೆ ಮಾಡ್ತೇನೆ ಅಂತ ಆ ಸಂದರ್ಭದಲ್ಲಿ ಉದ್ಘೋಷಣೆ ಮಾಡ್ತಾನೆ. ಇದು ಸುಧಾಮನಿಗೆ ಸಂಪತ್ತು ಕೊಡಬೇಕಾಗಿದೆ, ಈ ಮಾತೆಲ್ಲ ಹೇಳಬೇಕಾಗಿಲ್ಲ. ಸುಧಾಮನನ್ನು ಪ್ರತಿನಿಧಿಸಿಕೊಂಡು ಎಲ್ಲ ಸಾಧಕರಿಗೆ ಸಂದೇಶ ನೀಡಬೇಕಾಗಿದೆ. ಭಗವಂತನ ಅರ್ಪಣೆಯ ಹಿನ್ನೆಲೆಯಲ್ಲಿ ಅವರು ಹೇಗೆ ನಡ್ಕೊಳ್ಬೇಕು ಅನ್ನೋದರ ಬಗ್ಗೆ, ಅದಕ್ಕಾಗಿ ಭಗವಂತ ಹೀಗೆ ಮಾಡಿದ ಅನ್ನೋದನ್ನು ಗಮನಿಸಬೇಕಾದ. ಹಾಗೆ ಭೀಷ್ಮರಲ್ಲಿಗೆ ಹೋಗಿ, ಭೀಷ್ಮರು ಶರಪಂಜರದ ಮೇಲೆ ಮಲಗಿದ್ದಾರೆ. ಭೀಷ್ಮರಲ್ಲಿಗೆ ಹೋಗಿ
ಪಾಂಡವರಿಗೆ ಉಪದೇಶ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಯುಧಿಷ್ಠಿರನಿಗೆ ಸಂದೇಹ ಬಂದದ್ದು ಹೌದು, ಆದರೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಸ್ಮೃತಿ ಜ್ಞಾನಂ ಅಪೋಹನಂಚ ಅಂತ ಉದ್ಘೋಷಣೆ ಮಾಡಿರ್ತಕ್ಕಂಥ ಕೃಷ್ಣನಿಗೆ ಯುಧಿಷ್ಠಿರನ ಹೃದಯವನ್ನು ಪ್ರವೇಶ ಮಾಡಿ ಅವನಿಗೆ ಮಹಾಭಾರತ ಯುದ್ಧದ ಬಗ್ಗೆ ಏನು ತಪ್ಪು ಕಲ್ಪನೆ ಇತ್ತು ಅದನ್ನು ಸರಿಪಡಿಸುವ ಸಾಮರ್ಥ್ಯ ಕೃಷ್ಣನಿಗೇ ಇದೆ. ಭೀಷ್ಮರ ಒಳಗಿದ್ದು ಕೂಡ ಮತ್ತೆ ಮಾಡಿದ್ದು ಕೃಷ್ಣನೇ ಅದು. ಆದರೆ ಭೀಷ್ಮರ ಮೂಲಕ ಸಾಧನೆಯನ್ನು ಹೊರಹೊಮ್ಮಿಸಬೇಕು. ಅವರು ಪರಶುರಾಮರಲ್ಲಿ 425 ವರ್ಷ ಅಧ್ಯಯನ ಮಾಡಿದವರು. ಆ ಅಧ್ಯಯನದ ಫಲವನ್ನು ಹೊರಹೊಮ್ಮಿಸಬೇಕು ಅನ್ನುವುದಕ್ಕಾಗಿ ಕೃಷ್ಣ ಈ ಚಮತ್ಕಾರ ಮಾಡಿ, ಅವರು ಆಗುವುದಿಲ್ಲ ಅಂದಾಗ ನಿಮ್ಮ ಒಳಗೆ ಹೊಕ್ಕು ನಾನೇ ಉಪದೇಶ ಮಾಡ್ತೇನೆ ಅಂತ ಹೇಳಿ ಅವರ ಒಳಗೆ ಹೊಕ್ಕು ಅವರಿಂದ ಉಪದೇಶ ಹೊರಹೊಮ್ಮುವಂತೆ ಮಾಡಿ ಅವರಿಗೆ ಅನುಗ್ರಹ ಮಾಡಿದವ ಕೃಷ್ಣ. ಇದು ಭಕ್ತರ ಮೂಲಕ ಸಾಧನೆ ನಡೆಸುವಲ್ಲಿ ಹೇಗೆ ಚಮತ್ಕಾರ ತೋರಿಸಿದ್ದಾನೆ ಅಂತ. ಹೆಚ್ಚು ಚಮತ್ಕಾರ ತೋರಿಸಿದ್ದು ಮುಚುಕುಂದನ ಮೂಲಕ ಕಾಲಯವನನ್ನು ಸಂಹಾರ ಮಾಡಿಸುವ ಮೂಲಕ. ಕಾಲಯವನ ಕೃಷ್ಣನ ಮೇಲೆ ಆಕ್ರಮಣಕ್ಕೆ ಬಂದಿದ್ದಾನೆ. ಆಗ ಒಮ್ಮೆ ಕಾಲಯವನನ್ನು ಸೋಲಿಸಿದ ಕೃಷ್ಣ. ಕಾಲಯವನ ಬಿದ್ದು ಮತ್ತೆ ಚೇತರಿಕೆಗೆ ಒಳಗಾದಾಗ ಇದ್ದಕ್ಕಿದ್ದಂತೆ ಕೃಷ್ಣ ಓಡ್ತಾ ಇದ್ದಾನೆ. ಕಾಲಯವನ ತಿಳ್ಕೊಂಡ ನನಗೆ ಭಯಪಟ್ಟು ಓಡ್ತಾ ಇದ್ದಾನೆ ಅಂತ ಅವನನ್ನು ಅನುಸರಿಸ್ಕೊಂಡು ಹಿಂಬಾಲಿಸ್ಕೊಂಡು ಹೋದ. ಕೃಷ್ಣ ಓಡಿ ಮುಚುಕುಂದ ಎಲ್ಲಿ ಮಲಗಿದ್ದಾನೋ ಆ ಗುಹೆಯ ಒಳಗೆ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದರೆ ಇವನು ಕೂಡ ಕಾಲಯವನ್ನು ಕೂಡ ಅವನನ್ನು ಅಟ್ಟಿಸಿಕೊಂಡು ಹೋಗಿ, ಹಾಗಾದರೆ ಗುಹೆಯಲ್ಲಿ ಅವಿತುಕೊಳ್ಬೇಕು ಅಂತ ಇವಾಗ ಗುಹೆಯ ಒಳಗೆ ಹೊಕ್ಕ ಅಂತ ತಾನು ಹೊಕ್ಕರೆ ಅಲ್ಲಿ ಒಬ್ಬ ಮಲಗಿದ್ದಾನೆ. ಇದು ಕೃಷ್ಣನೇ ಮಲಗಿದ್ದು ಅಂತ ತಿಳ್ಕೊಂಡು ಒಂದು ಕಾಲಿನಿಂದ ಹೊಡೆದ. ಆ ವ್ಯಕ್ತಿ ಎದ್ದು ಹೀಗೆ ಕಾಲಯವನನ್ನು ಕಂಡದ್ದೇ ತಡ ಕಾಲಯವನ ಸುಟ್ಟು ಹೋಗಿದ್ದಾನೆ. ಆ ಮಲಗಿದ ವ್ಯಕ್ತಿ ಮತ್ತಾರಲ್ಲ, ಮುಚುಕುಂದ, ಮಂದಾತ್ರಿನ ಮಗ. ದೇವತೆಗಳಿಗೆ ಒಮ್ಮೆ ಸಹಾಯ ಮಾಡಿ ಅವರ ವರದಿಂದ ನಿದ್ರಾವರವನ್ನು ಪಡ್ಕೊಂಡು ನಿದ್ದೆ ಮಾಡಿದವ. ದೇವತೆಗಳು ಹೇಳಿದರು ನಮ್ಮಿಂದ ನಿದ್ರಾವರವನ್ನು ಕೊಂಡಿದ್ದಾನೆ ಅಂತ. ಆಗ ಭಗವಂತ ಹೇಳಿದ ಕೃಷ್ಣಾವತಾರದಲ್ಲಿ ಆ ನಿದ್ರಾವರವನ್ನು ಕೂಡ ನಾನು ಸಾರ್ಥಕಪಡಿಸ್ತೇನೆ ಅಂತ ಹೇಳಿ ದೇವತೆಗಳಿಂದ ನಿದ್ರಾವರವನ್ನು ಪಡ್ಕೊಂಡಿರ್ತಕ್ಕಂಥ ಮುಚುಕುಂದ ಅವನ ಮೂಲಕ ಕಾಲಯವನ್ನ ಸಂಹಾರ ಆಗುವಂತೆ ಮಾಡಿ ಅವನಿಗೆ ಪುಣ್ಯ ಬರುವಂತೆ ಮಾಡಿರ್ತಕ್ಕಂಥ ಭಗವಂತನ ಚಮತ್ಕಾರವನ್ನು ನಾವು ಕಾಣಬೇಕಾದದ್ದು. ಅದಕ್ಕಾಗಿ ಮುಚುಕುಂದ ಪ್ರಸಾದ ಕೃತ ಅಂತ ನಾವು ಅವನನ್ನು ಕರೆಯುವಂಥದ್ದು. ಹಾಗೆ ಕೊನೆಗಾಗುವಾಗ ಯಾದವರು ತಮ್ಮ ಜೊತೆಗೇ ತಮ್ಮ ರೂಪದ ಉಪಸಂಹಾರ ಮಾಡುವಂತಾಗಬೇಕು. ಯಾಕೆಂದರೆ ಕೃಷ್ಣನ ಆಶ್ರಯದಲ್ಲಿರ್ತಕ್ಕಂಥ ಯಾದವರನ್ನು ಯಾರೂ ಸೋಲಿಸುವಂತಿಲ್ಲ. ಆದರೆ ಅವರು ಕೃಷ್ಣ ರೂಪವನ್ನು ಉಪಸಂಹಾರ ಮಾಡಿದ ಮೇಲೆ ಅವರು ಭೂಮಿಯಲ್ಲಿ ಇರುವಂತಿಲ್ಲ. ಯಾಕೆಂದರೆ ಕಲಿಕಾಲ ಬಂದಿದೆ. ಅವರು ಸಜ್ಜನರು ಕಲಿಕಾಲದಲ್ಲಿದ್ದರೆ ಮನೋವಿಕಾರಕ್ಕೆ ಒಳಗಾಗುವ ಅಪಾಯ ಇದೆ. ಹಾಗಾಗಬಾರ್ದು ಅನ್ನುವುದಕ್ಕಾಗಿ ಯಾದವರ ಮೇಲಿನ ಮಮತೆಯಿಂದ ಕೃಷ್ಣ ಎಷ್ಟು ಚಮತ್ಕಾರ ಮಾಡಿದ್ದಾನೆ ಅಂದರೆ, ವಿಶ್ವಾಮಿತ್ರಾದಿ ಋಷಿಗಳ ಹಾಗೆ ಗಾಂಧಾರಿಯ ಶಾಪ ಬರುವಂತೆ ಮಾಡಿ ಯಾದವರು ಪರಸ್ಪರ ಹೊಡೆದಾಡಿಕೊಳ್ಳುವಂತೆ ಮಾಡಿ ತಾನು ರೂಪ ಉಪಸಂಹಾರ ಮಾಡುವಾಗಲೇ ತನ್ನ ಜೊತೆಗೇ ಬರುವಂತೆ, ಭಗವಂತನ ಜೊತೆಗೆ ಹೋದಾಗ ಅವರಿಗೆ ಹೆಚ್ಚು ಪುಣ್ಯ ಬರುತ್ತೆ. ಆ ಪುಣ್ಯ ಬರಬೇಕು. ಹಾಗೆಯೇ ಅವರು ಕಲಿಕಾಲದಲ್ಲಿ ಇರುವಂತ ಆಗಬಾರ್ದು. ಈ ವ್ಯವಸ್ಥೆ ಮಾಡಿದ್ದಾನೆ. ಇಲ್ಲಿ ಭಗವಂತನ ಚಾತುರ್ಯವನ್ನು ನಾವು ಗಮನಿಸಬೇಕಾದದ್ದು. ಹಾಗೆ ಆ ಜರ ಅನ್ನತಕ್ಕಂಥ ವ್ಯಾಧನ ಮೂಲಕ ತಾನು ರೂಪವನ್ನು ಉಪಸಂಹಾರ ಮಾಡುವಂತಾಗಬೇಕು. ಭೃಗು ಋಷಿಗಳ ಏನೊಂದು ತನ್ನ ಎದೆಯನ್ನು ಒದ್ದಿದ್ದಾರೆ, ಆ ಪಾಪದ ಒಂದು ಉಪಮರ್ದ ಅದು ಎಷ್ಟು ಚಮತ್ಕಾರವಾಗಿ ಮಾಡಿದ್ದಾನೆ. ಪಾಪದ ಪ್ರಮಾಣ ಕುಸಿತ ಆಗುವುದಕ್ಕೆ ಒಂದು ಅಶ್ವತ್ಥದ ಮರದ ಅಡಿಯಲ್ಲಿ ತನ್ನ ಕೆಂಪಗಾದ ಕಾಲನ್ನು ಮೇಲೆ ಮಾಡಿ ಕೂತಿದ್ದಾನೆ. ಅದು ಜರ ಅದನ್ನು ಕಂಡು ಅದು ಒಂದು ಪಶು ಅಂತ ಭ್ರಮೆಗೆ ಒಳಗಾಗುವಂತೆ, ಮತ್ತೆ ಅದು ಕೃಷ್ಣನೇ ಮಾಡಿದ್ದು. ಮತ್ತ ಸ್ಮೃತಿ ಜ್ಞಾನಮಪೋಹನ. ಜರ ಬಾಣ ಬಿಟ್ಟಿದ್ದಾನೆ. ಆ ಬಾಣದ ಪ್ರಯೋಗವನ್ನೇ ನಿಮಿತ್ತವಾಗಿಟ್ಟುಕೊಂಡು
ಕೃಷ್ಣ ದೇಹತ್ಯಾಗ ಮಾಡುವ ಮೂಲಕ ಜರಾನ ಅವನ ಮೂಲ ರೂಪವಾಗಿರ್ತಕ್ಕಂಥ ಭೃಗು ಋಷಿಗಳ ಪಾಪದ ಉಪಮರ್ದ ಮಾಡಿ ಅವರಿಗೆ ಸದ್ಗತಿಯನ್ನು ನೀಡಿರುವಂಥ. ಇನ್ನು ಕೃಷ್ಣ ತನ್ನ ರೂಪವನ್ನು ಉಪಸಂಹಾರ ಮಾಡುವಾಗ 5 ರೂಪಗಳನ್ನು ಸ್ವೀಕಾರ ಮಾಡಿದ್ದಾನೆ. ಅದರಲ್ಲಿ ಒಂದು ರೂಪವನ್ನು ಭೂಮಿಯಲ್ಲೇ ಇಟ್ಟಿದ್ದಾನೆ. ಗೋಪಾಲ ಮಂತ್ರಂ ಭಜತಾಂ ಫಲಪ್ರದ ಸ್ವೇಕೇನ ರೂಪೇಣ ಸಭುವಿ ಅದೃಶ್ಯ ಅಂತ ಆಚಾರ್ಯ ಹೇಳ್ತಾರೆ. ಗೋಪಾಲ ಮಂತ್ರವನ್ನು ಯಾರು ಜಪಿಸ್ತಾರೆ ಅವರಿಗೆ ವಿಶೇಷ ಫಲ ಕೊಡಬೇಕು ಅನ್ನೋದಕ್ಕಾಗಿ ಭಗವಂತ ಆ ರೀತಿ ಒಂದು ರೂಪದಿಂದ ಇಲ್ಲೇ ಇದ್ದುಕೊಂಡು ಅನುಗ್ರಹ ಮಾಡ್ತಾ ಇದ್ದಾನೆ. ಇವೆಲ್ಲ ಭಗವಂತ ಧಾರ್ಮಿಕವಾಗಿ ಭಕ್ತರ ಸಾಧನೆಗೆ ಹೇಗೆ ಅನುಕೂಲ ಮಾಡುವಾಗ ಅನುಗ್ರಹ ಮಾಡುವಾಗ ಹೇಗೆ ಕೌಶಲವನ್ನು ತೋರಿಸಿದ್ದಾನೆ ಅನ್ನೋದನ್ನು ನಾವು ಇದರಿಂದ ಗಮನಿಸಬಹುದಾದದ್ದು. ಇನ್ನು ರಾಜಕೀಯವಾಗಿಯೂ ಕೂಡ ಭಗವಂತ ಇಷ್ಟೇ ಕೌಶಲವನ್ನು ತೋರಿಸಿದ್ದಾನೆ. ಭಗವಂತ ಕಂಸನ ಸಂಹಾರ ಮಾಡಿದ. ಕಂಸನ ಅಸ್ಥಿಪ್ರಾಸ್ತಿ ಇಬ್ಬರು ವಿಧವೆಯರಾದರು. ಕಂಸನ ಪತ್ನಿಯರು, ಅವರು ಜರಾಸಂಧನ ಮಕ್ಕಳು. ಜರಾಸಂಧನಿಗೆ ಭಾರಿ ಸಿಟ್ಟು ಬಂದಿದೆ ಕೃಷ್ಣನ ಮೇಲೆ. ನನ್ನ ಅಳಿಯನನ್ನು ಸಂಹಾರ ಮಾಡಿದವ, ಆ ಮೂಲಕ ತನ್ನ ಮಕ್ಕಳು ವಿಧವೆಯರಂತೆ ಮಾಡಿದವ ಅಂತ ಹೇಳಿ 27 ಅಕ್ಷೋಹಿಣಿ ಸೇನೆಯನ್ನು ಕಟ್ಟಿಕೊಂಡು ಬಂದು ದ್ವಾರಕೆಯ ಮೇಲೆ ಮಧುರಾ ಪಟ್ಟಣದ ಮೇಲೆ ಆಕ್ರಮಣ ಮಾಡಿದ್ದಾನೆ. ಎಷ್ಟು ಬಾರಿ? 17 ಬಾರಿ ಆಕ್ರಮಣ ಮಾಡಿದ್ದಾನೆ. 17 ಬಾರಿಯೂ ಕೂಡ 27 ಅಕ್ಷೋಹಿಣಿ ಸೇನೆಯನ್ನು ಕಟ್ಟಿಕೊಂಡು ಬಂದಿದ್ದಾನೆ. ಕೃಷ್ಣ ಚಮತ್ಕಾರವಾಗಿ ಆ 27 ಅಕ್ಷೋಹಿಣಿ ಸೇನೆಯನ್ನು ನಾಶ ಮಾಡ್ತಾನೆ. ಜರಾಸಂಧನು ಹಾಗೆ ಉಳಿಸ್ತಾನೆ. ಯಾಕೆ ಅಂದರೆ ಜರಾಸಂಧನ ತಾನು ಅವತಾರ ಮಾಡಿದ್ದ ಉದ್ದೇಶ ದುಷ್ಟರ ಸಂಹಾರ ಆಗಬೇಕು. ದುಷ್ಟರು ಭೂಮಿಯ ಮೂಲೆ ಮೂಲೆಯಲ್ಲಿದ್ದಾರೆ. ಆ ಮೂಲೆ ಮೂಲೆಯಲ್ಲಿದ್ದ ದುಷ್ಟರನ್ನು ಒಟ್ಟುಗೂಡಿಸುವ ಕೆಲಸ ಜರಾಸಂಧನಿಂದ ಆಗುತ್ತೆ. ಹಾಗಾಗಿ ಜರಾಸಂಧನನ್ನು ಸಂಹಾರ ಮಾಡದೆ ಅವ ಕಟ್ಟಿಕೊಂಡು ಬಂದಿರತಕ್ಕಂಥ 27 ಅಶ್ವಹಿಣಿ ಸೇನೆಯ ಸಂಹಾರವನ್ನು 17 ಬಾರಿ ಮಾಡಿದ. 18ನೇ ಬಾರಿ ಮಾಡಬೇಕು ಅಂದಾಗ ಕಾಲಯವನ ಅವನಿಗೆ ಸಿಕ್ಕಿದ. 3 ಕೋಟಿ ಮ್ಲೇಂಚರನ್ನು ಕಟ್ಟಿಕೊಂಡು ಕಾಲಯವನ ಬಂದ. ಆ ಕಾಲದಲ್ಲೇ ಕೃಷ್ಣ ಮಧುರಾ ಪಟ್ಟಣದಿಂದ ದ್ವಾರಕೆ ಪಟ್ಟಣಕ್ಕೆ ಪ್ರಜೆಗಳು ಹೋಗುವಂತೆ ಮಾಡಿದ್ದಾನೆ. ಯಾಕೆಂದರೆ ಮಧುರಾ ಪಟ್ಟಣದ ಮೇಲೆ ಅವರು ಆಕ್ರಮಣ ಮಾಡಿದಾಗ ಅಲ್ಲಿರುವ ಪ್ರಜೆಗಳಿಗೆ ಹಿಂಸೆ ಆಗುತ್ತೆ. ಹಾಗಾಗಬಾರ್ದು ಅನ್ನುವುದಕ್ಕೆ ವಿಶ್ವಕರ್ಮನನ್ನು ಕರೆದು ಸಮುದ್ರದ ಮಧ್ಯದಲ್ಲಿ ದ್ವಾರಕೆಯ ನಿರ್ಮಾಣ, ಅಲ್ಲಿ ದ್ವಾರಕೆ ಸಮುದ್ರದ ಮಧ್ಯದಲ್ಲಿ ಮಾಡಿದಾಗ ಅಲ್ಲಿಗೆ ಕಾಲಯವನ ಬರುವಂತಿಲ್ಲ, ದುಷ್ಟರ ಆಕ್ರಮಣ ಆಗುವುದಿಲ್ಲ ಅನ್ನೋದು ಒಂದು ಉದ್ದೇಶ. ಆದರೆ ಮಧುರೆಯ ಪ್ರಜೆಗಳನ್ನು ಸಮುದ್ರ ಮಧ್ಯದಲ್ಲಿರ್ತಕ್ಕಂತಹ ದ್ವಾರಕೆಗೆ ಹೇಗೆ ಸಾಗಿಸುವುದು? ತತ್ರ ಯೋಗ ಪ್ರಭಾವೇಣ ನೀತ್ವಾ ಸ್ವಾನ್ ಭಗವಾನ್ ಹರಿಹಿ ಅಂತ ಹೇಳ್ತಾರೆ ಶುಕಾಚಾರ್ಯ. ತನ್ನ ಯೋಗ ಪ್ರಭಾವದಿಂದ ಅವರನ್ನೆಲ್ಲ ಮಧುರಾ ಪಟ್ಟಣದಿಂದ ದ್ವಾರಕೆಗೆ, ಸಮುದ್ರ ಮಧ್ಯದಲ್ಲಿರ್ತಕ್ಕಂಥ ದ್ವಾರಕೆಗೆ ಸಾಗಿಸಿದ್ದಾನೆ. ಹೀಗೆ ಭಗವಂತ ಆ ಸಂದರ್ಭದಲ್ಲಿ ತನ್ನ ಚಾತುರ್ಯವನ್ನು ತೋರಿಸಿದವ. ಮಹಾಭಾರತ ಯುದ್ಧದ ಹಿನ್ನೆಲೆಯಾಗಿ ಅವ ಸಂಧಾನಕ್ಕೆ ಆಗಿ ದೂತನಾಗಿ ಸಂಧಾನಕ್ಕಾಗಿ ಹೋದ. ಸಂಧಾನಕ್ಕಾಗಿ ಹೋದದ್ದು ಅಂದರೆ ಸಂಧಾನ ಆಗುತ್ತೆ ಅಂತ ಹೋದದ್ದಲ್ಲ, ಸಂಧಾನವನ್ನು ಮುರಿಬೇಕು ಅಂತಲೇ ಹೋದವ. ಆದರೆ ಉದ್ದೇಶ ಏನು ಅಂದರೆ ಮುಂದೆ ಮಹಾಭಾರತ ಯುದ್ಧ ಏನಾಗುತ್ತೆ, ಆ ಯುದ್ಧದಲ್ಲಿ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ, ಅಶ್ವತ್ಥಾಮ ಅವರು ಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಳ್ಳಬಾರದು. ಆ ರೀತಿಯಾಗಿ ಅವರಿಗೆ ಮಾನಸಿಕ ಹಿಂಜರಿಕೆ ಬರುವಂತೆ ಮಾಡಬೇಕು ಅನ್ನೋದು ಅವನ ಉದ್ದೇಶ. ಹಾಗಾಗಿ ಆ ಸಂಧಾನಕ್ಕಾಗಿ ಹೋಗಿರ್ತಕ್ಕಂಥ ಕೃಷ್ಣ ಮೊದಲು ಮಾಡಿರ್ತಕ್ಕಂಥ ಕೆಲಸ, ಭೀಷ್ಮ ದ್ರೋಣ ಇವರೆಲ್ಲ ಕರೆದ್ರು ಔತಣಕ್ಕೆ ನಮ್ಮ ಮನೆಗೆ ಬಾ ಅಂತ. ಬರುವುದಿಲ್ಲ ಅಂತ ಹೇಳಿದ. ಯಾಕೆಂದರೆ ದ್ರೌಪದಿ ಉಪೇಕ್ಷಿತ ಯಸ್ಮಾತ್, ನನ್ನ ಭಕ್ತೋತ್ತಮನಾಗಿರ್ತಕ್ಕಂಥ ದ್ರೌಪದಿಗೆ ಅವಮಾನ ಆದಾಗ ಕುಟುಂಬದ ಹಿರಿಯರಾಗಿದ್ದುಕೊಂಡು ಕೂಡ ನೀವು ಅದನ್ನು ತಡೆಯಲಿಲ್ಲ. ಇದು ನನ್ನ ಮಹಾ ಅಸಮಾಧಾನಕ್ಕೆ ಕಾರಣವಾಗಿದೆ. ಹಾಗಾಗಿ ನಿಮ್ಮ ಔತಣ ನಮಗೆ ಬೇಡ ಅಂತ ಹೇಳುವ ಮೂಲಕ
ಭಕ್ತರಾಗಿರ್ತಕ್ಕಂಥ ಭೀಷ್ಮ, ದ್ರೋಣ, ಕೃಪ ಇವರ ಮುಖಕ್ಕೆ ಹೊಡೆಯುವಂತೆ ಮಾಡಿ ಕೃಷ್ಣನಿಗೆ ನಮ್ಮ ಮೇಲೆ ಅಸಮಾಧಾನ ಇದೆ. ಮುಂದೆ ದುರ್ಯೋಧನ ಪರವಾಗಿ ನಾವು ಕಾದಾಡುವಾಗಲೂ ಕೂಡ ಆ ಅಸಮಾಧಾನ ಹಾಗೆ ಇರುತ್ತೆ. ಹಾಗಾಗಿ ಕೃಷ್ಣನ ಅಸಮಾಧಾನಕ್ಕೆ ಒಳಗಾಗಿ ನಾವು ಯುದ್ಧ ಮಾಡಬೇಕಾದದ್ದು ಅಂತ ಅವರು ಸ್ವಲ್ಪ ಹಿಂಜರಿಯುವಂತೆ ಕೃಷ್ಣ ಮಾಡಿಬಿಟ್ಟು, ಮತ್ತು ಸಂಧಾನದ ಒಂದು ನೆಪದಲ್ಲಿ ದುರ್ಯೋಧನನ ಏನು ದೌಷ್ಟ್ಯ ಇದೆ ಅದನ್ನು ಬೆಳಕಿಗೆ ಬರುವಂತೆ ಮಾಡಿದ್ದಾನೆ. ಈ ಮಹಾಭಾರತ ಯುದ್ಧ ಪೂರ್ಣವಾಗಿ ದುರ್ಯೋಧನನ ದುಷ್ಟತನದಿಂದಲೇ ನಡೆದದ್ದು. ಅದರಿಂದ ಏನಾದರೂ ಪಾಪ ಬರುವುದಾದರೆ ಪೂರ್ಣ ಅವನೇ ಹೊಣೆಗಾರ ಅಂತ ತೋರಿಸಿಕೊಡಬೇಕಾಗಿದೆ. ಆ ರೀತಿ ಎಲ್ಲರಿಂದ ಉಪದೇಶ ಕೊಡಿಸಿ ಯಾರು ಉಪದೇಶ ಮಾಡಿದರೂ ದುರ್ಯೋಧನ ಅದಕ್ಕೆ ಒಪ್ಪುವುದಿಲ್ಲ ಅನ್ನೋದನ್ನು ಸ್ಪಷ್ಟ ತೋರಿಸಿ, ಇದು ದುರ್ಯೋಧನ ದುಷ್ಟತನದಿಂದಲೇ ಮಹಾಭಾರತ ಯುದ್ಧದಲ್ಲಿ 18 ಅಶ್ವೌನಿ ಸೇನೆ ಸಾಯುವಂತಾಯಿತು ಅನ್ನೋದನ್ನು ಜಗತ್ತಿಗೆ ತೋರಿಸಿಕೊಟ್ಟ. ಮತ್ತು ಕರ್ಣನನ್ನು ಕರೆದು, ಕರ್ಣ ನೀನು ಕುಂತಿಯ ಮಗ ಅಂತ ಹೇಳಿ, ಹಾಗಾಗಿ ಕುಂತಿಯ ಮಕ್ಕಳಿಗೆ ಹೆಚ್ಚು ಹಾನಿ ಮಾಡಬಾರ್ದು ಅನ್ನುವ ದೃಷ್ಟಿಯಲ್ಲಿ ಅವ ಹಿಂಜರಿಯುವಂತೆ ಮಾಡಿದ್ದಾನೆ. ಅಶ್ವತ್ಥಾಮಾಚಾರ್ಯರನ್ನು ಕರೆದು ಆ ರೀತಿ ಅವರಿಗೂ ಸ್ವಲ್ಪ ಉಪದೇಶ ಮಾಡಿ ಅವರು ಕೂಡ ಹಿಂಜರಿಯುವಂತೆ ಕೃಷ್ಣ ಮಾಡಿದ್ದಾನೆ. ಹೀಗೆ ರಾಜಕೀಯವಾಗಿ ಸಂಧಾನಕ್ಕೆ ಹೋಗಿರ್ತಕ್ಕಂಥ ಭಗವಂತನು ಕೂಡ ಈ ರೀತಿ ಮಾಡಿದ್ದಾನೆ. ಇನ್ನೇನು ಮಹಾಭಾರತ ಯುದ್ಧ ಪ್ರಾರಂಭದ ಸಂದರ್ಭದಲ್ಲಿ ಅರ್ಜುನ ಯುದ್ಧ ಮಾಡಬೇಕು. ಅರ್ಜುನ ಯುದ್ಧ ಮಾಡಿದರೂ ಕೂಡ ಅರ್ಜುನ ಆ ಯುದ್ಧದಲ್ಲಿ ಸೇರಿಕೊಂಡಿರ್ತಕ್ಕಂಥ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯ ಇವರಿಗೆಲ್ಲ ಹಿಂಸೆ ಮಾಡಿದರೂ ಕೂಡ ಅವನಿಗೆ ಪಾಪ ಬರಬಾರದು. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕೃಷ್ಣ ಮಾಡಿದ್ದಾನೆ. ಆ ವ್ಯವಸ್ಥೆ ಗೀತೋಪದೇಶ. ಅರ್ಜುನನಿಗೆ ಸಂಶಯ ಬರುವಂತೆ ಮಾಡಿ ಆ ಪರಿಹಾರಕ್ಕಾಗಿ ಗೀತೋಪದೇಶ ಮಾಡಿ ಅದರಲ್ಲಿ ತಸ್ಮಾದ್ ಯೋಗ ಯುಜ್ಯಸ್ವ ಯೋಗ ಕರ್ಮಸು ಕೌಶಲಂ, ನೀನು ಯೋಗವನ್ನು ಅಳವಡಿಸಿಕೊಂಡು ನೀನು ಯುದ್ಧ ಮಾಡು, ಆಗ ಯುದ್ಧ ನಿನ್ನ ಪಾಲಿಗೆ ಪಾಪ ಪ್ರಯೋಜಕ ಆಗುವುದಿಲ್ಲ. ಆ ಯೋಗ ಯಾವುದು ಅಂದರೆ ಯೋಗ ಕರ್ಮಸು ಕೌಶಲಂ, ಕರ್ಮದಲ್ಲಿ ಕೌಶಲವನ್ನು ಅಳವಡಿಸಿಕೊಳ್ಳುವುದೇ ಯೋಗ. ಕೌಶಲ ಏನು ಅಂದರೆ ಆ ಕರ್ಮ ನಮಗೆ ಬಂಧಕ ಆಗದಂತೆ ನಡ್ಕೊಳ್ಳುವಂಥದ್ದು. ಹಾಗಾಗಬೇಕಾಗಿದ್ದರೆ ಮನುಸ್ಮರ ಯುಧ್ಯಚ, ನನ್ನನ್ನು ಸ್ಮರಣೆ ಮಾಡ್ತಾ ಇರು. ಇದೊಂದು ಈಶ್ವರನ ಆರಾಧನೆ ಅನ್ನುವ ಅನುಸಂಧಾನವನ್ನು ತಂದುಕೊಂಡು ನೀನು ಯುದ್ಧ ಮಾಡು. ಆಗ ನೀನು ಕರ್ಮದಲ್ಲಿ ಕೌಶಲವನ್ನು ಅಳವಡಿಸಿಕೊಂಡಂತಾಗುತ್ತೆ. ನೀನು ಯಾವ ಗುರು ಹಿರಿಯರನ್ನು ಹಿಂಸೆ ಮಾಡಿದರೂ ಕೂಡ ಅದರ ಬಗ್ಗೆ ಪಾಪ ನಿನಗೆ ಬರುವುದಿಲ್ಲ ಅಂತ. ಹೀಗೆ ಮಹಾಭಾರತ ಯುದ್ಧದ ಪ್ರಾರಂಭದಲ್ಲಿ ಗೀತೋಪದೇಶ ಮಾಡುವ ಮೂಲಕ ಅರ್ಜುನನ ಪಾಲಿಗೆ ಮಹಾಭಾರತ ಯುದ್ಧ ಅದು ಧರ್ಮಯುದ್ಧವಾಗಿ ಅದೊಂದು ಪೂಜಾ ರೂಪದಿಂದ ನಡೆಸಲ್ಪಟ್ಟದ್ದಾಗಿ ಅವನ ಪಾಲಿಗೆ ತುಂಬ ಪುಣ್ಯ ಬರುವಂತೆ ಭಗವಂತ ಮಾಡಿಬಿಟ್ಟಿದ್ದಾನೆ. ಇನ್ನೂ ಸ್ವಾರಸ್ಯ ಅಂದರೆ ಗೀತೋಪದೇಶ ಮಾಡಿದ್ರೂ ಕೂಡ ಅರ್ಜುನ ಚೆನ್ನಾಗಿ ಭೀಷ್ಮಾದಿಗಳ ವಿರುದ್ಧ ಕಾದಾಡ್ತಾ ಇರಲಿಲ್ಲ. ಅದಕ್ಕಾಗಿ 3ನೇ ದಿವಸ ಮಹಾಭಾರತ ಯುದ್ಧ ಆಗಿ 3ನೇ ದಿವಸ ಮೃದುಯೋಧಿಯಾಗಿರ್ತಕ್ಕಂಥ ಅರ್ಜುನನನ್ನು ತೀವ್ರವಾಗಿ ಯುದ್ಧದಲ್ಲಿ ತೊಡಗಿಸುವುದಕ್ಕಾಗಿ ಇದ್ದಕ್ಕಿದ್ದಂತೆ ಆ ರಥದಿಂದ ಧುಮುಕಿ ಸುದರ್ಶನ ಚಕ್ರವನ್ನು ಹಿಡ್ಕೊಂಡು ನಾನೇ ಭೀಷ್ಮರನ್ನು ಕೊಂದು ಹಾಕಿಬಿಡ್ತೇನೆ, ನೀನು ಯುದ್ಧ ಮಾಡುವುದು ಬೇಡ ಅಂತ ಹೇಳುವಾಗಿ ಹೋಗಿಬಿಟ್ಟಿದ್ದಾನೆ. 10 ಹೆಜ್ಜೆ ಮುಂದೆ ಹೋದಾಗ ಅರ್ಜುನನು ಕೂಡ ರಥದಿಂದ ಧುಮುಕಿ ಅವನ ಕಾಲನ್ನು ಗಟ್ಟಿ ಹಿಡ್ಕೊಂಡು ನೀನು ಹೇಳಿದಾಗೆ ನಾನು ಖಂಡಿತ ಯುದ್ಧ ಮಾಡ್ತೇನೆ ಅಂತ ಮಾತು ಅನ್ನು ಪಡ್ಕೊಂಡು ಬಿಟ್ಟಿದ್ದಾನೆ. ಇದು ಕೃಷ್ಣನ ಒಂದು ಚಾತುರ್ಯ, ಮಾಡಿಸು ಅಂತ. ತಾನು ಈ ರೀತಿ ಯುದ್ಧದಲ್ಲಿ ಯುದ್ಧ ಮಾಡ್ತಿರಲಿಲ್ಲ. ಯಾಕೆಂದರೆ ಮೊದಲೇ ನಾನು ನಿರಾಯುಧನಾಗಿ ನಾನು ಒಂದು ಸೇನೆಯಲ್ಲಿ ಬರುವುದು, ಒಂದು ಪಕ್ಷಕ್ಕೆ ಬರುವುದು ಅಂತ ಮೊದಲೇ ಮಾತು ಕೊಟ್ಟಿದ್ದಾನೆ. ಆದರೆ ತೀವ್ರವಾಗಿ ಅರ್ಜುನ ಯುದ್ಧದಲ್ಲಿ ಮಾಡಬೇಕು ಅನ್ನೋದಕ್ಕೆ ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಚಾತುರ್ಯ. ಹಾಗೆಯೇ ಜಯದ್ರಥನ ಸಂಹಾರದ ಸಂದರ್ಭದಲ್ಲಿ ಕೃಷ್ಣ
ಇನ್ನೂ ಸಂಜೆ ಆಗ್ತಾ ಇದೆ ಅಂದಾಗಲೇ ಆಕಾಶದಲ್ಲಿ ಕತ್ತಲೆ ಮೂಡುವಂತೆ ಮಾಡಿ ಒಂದು ಚಾತುರ್ಯವನ್ನು ತೋರಿಸಿದ. ಆಯಿತು, ಅದಕ್ಕಿಂತಲೂ ದೊಡ್ಡ ಚಾತುರ್ಯ ಜಯದ್ರುತನ ತಲೆಯನ್ನು ಅರ್ಜುನ ಕತ್ತರಿಸಿದಾನೆ. ಆ ತಲೆಯನ್ನು ಜಯದ್ರಥನ ಅಪ್ಪ ವೃದ್ಧಶ್ಚತ್ರ ಒಂದು ಕಡೆ ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ. ಅವನ ಕೈಗೆ ಅದು ಬೀಳುವಂತೆ ಮಾಡಬೇಕು. ಯಾಕೆಂದರೆ ವೃದ್ಧಶ್ಚತ್ರ ತನ್ನ ಮಗನಿಗೆ ಒಂದು ವರ ಕೊಟ್ಟಿದ್ದಾನೆ. ನಿನ್ನ ತಲೆಯನ್ನು ಯಾರಾದರೂ ತುಂಡರಿಸಿಬಿಟ್ರೆ ಅವರ ಕೈಯಿಂದ ಆ ತಲೆ ಬಿತ್ತು ಅಂತಾದರೆ ಅವರೇ ಸತ್ತು ಹೋಗಬೇಕು ಅಂತ. ಆ ವರ ಅವನಿಗೆ ತಿರುಗಿ ಬೀಳುವಂತೆ ವೃದ್ಧಶ್ಚತ್ರನ ಬೊಗಸೆ ಮೇಲೆ ಜಯದ್ರಥನ ತಲೆಬುರುಡೆ ಬೀಳುವಂತೆ ಮಾಡಿ ಅಪ್ಪ ಮಕ್ಕಳು ಇಬ್ಬರು ಒಂದೇ ದಿವಸ ಸಾಯುವಂತೆ ಭಗವಂತ ಮಾಡಿಬಿಟ್ಟಿದ್ದಾನೆ. ಇನ್ನು ಮಹಾಭಾರತ ಯುದ್ಧದಲ್ಲಂತೂ ಕ್ಷಣಕ್ಕೆ ತನ್ನ ಚಾತುರ್ಯವನ್ನು ತೋರಿಸಿದ್ದಾನೆ. ಕರ್ಣ ಸರ್ಪಾಸ್ತ್ರವನ್ನು ಬಿಟ್ಟ. ಸರ್ಪಾಸ್ತ್ರ ಇನ್ನೇನು ಅರ್ಜುನನ ಕುತ್ತಿಗೆ ಮೇಲೆ ಬೀಳುತ್ತೆ ಅಂದಾಗ ಇದ್ದಕ್ಕಿದ್ದಂತೆ ರಥವನ್ನು 2 ಇಂಚು ಕೆಳಗೆ ಹೋಗುವಂತೆ ಮಾಡಿ ಆ ಸರ್ಪಾಸ್ತ್ರ ಅರ್ಜುನನ ಕಿರೀಟವನ್ನು ಹಾರಿಸಿಕೊಂಡು ಹೋಗುವಂತೆ ಚಮತ್ಕಾರವನ್ನು ಭಗವಂತ ಚಾತುರ್ಯವನ್ನು ತೋರಿಸಿದ್ದಾನೆ. ಇನ್ನು ಭೀಷ್ಮರು ಮತ್ತು ದ್ರೋಣರು, ಭೀಷ್ಮರನ್ನು ಹೇಗೆ ಸಂಹಾರ ಮಾಡುವುದು, ಅದಕ್ಕೆ 10ನೇ ದಿವಸ 9ನೇ ದಿವಸ ಮಹಾಭಾರತದ 9ನೇ ದಿವಸ ಭೀಷ್ಮರಲ್ಲೇ ಕೇಳುವಂತೆ ಮಾಡಿ, ಭೀಷ್ಮರು ಶಿಖಂಡಿ ಎದುರು ಬಂದರೆ ತಾನು ಯುದ್ಧ ಮಾಡುವುದಿಲ್ಲ ಅಂತ ಅವರು ಹೇಳಿದಾಗ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಹಾಗೆ ಅದೊಂದು ಚಾತುರ್ಯ. ಅದೇ ರೀತಿ ದ್ರೋಣಾಚಾರ್ಯರು ಅವರು ತನ್ನ ಪುತ್ರನ ಹತ್ಯೆಯ ಕೆಟ್ಟ ವಿಷಯವನ್ನು ಕೇಳಿದಾಗ ನಾನು ಮತ್ತೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಅನುಗುಣವಾಗಿ ಅಶ್ವತ್ಥಾಮ ಹತಃ ಅಂತ ಹೇಳಿಸಿ ಆ ರೀತಿ ಅವರಿಂದ ಯುದ್ಧದಿಂದ ಅವರು ನಿವೃತ್ತರಾಗುವಂತೆ ಚಾತುರ್ಯವನ್ನು ತೋರಿಸಿದ್ದಾನೆ. ಇನ್ನು ಅಶ್ವತ್ಥಾಮಾಚಾರ್ಯರು ನಾರಾಯಣಾಸ್ತ್ರವನ್ನು ಬಿಟ್ಟಾಗ ಆ ನಾರಾಯಣಾಸ್ತ್ರ ಅದು ಬ್ರಹ್ಮಾಸ್ತ್ರಕ್ಕಿಂತ ಭಯಂಕರವಾದದ್ದು. ಒಳ್ಳೆಯ ಒಂದು ಚಾತುರ್ಯವನ್ನು ತೋರಿಸಿಬಿಟ್ಟಾನೆ. ಎಲ್ಲರೂ ತಲೆಬಾಗಿ ಶರಣಾಗತರಾದಾಗ ಆ ಅಸ್ತ್ರ ಏನೂ ಮಾಡುವುದಿಲ್ಲ ಅಂತ ಹೇಳಿ ಆ ಮೂಲಕ ಅವರು ತಲೆಬಾಗುವಂತೆ ಮಾಡಿ, ಎಲ್ಲರೂ ತಲೆಬಾಗಿಸುವಂತೆ ಮಾಡಿ ನಾರಾಯಣಾಸ್ತ್ರದ ಹಾನಿ ಅವರಿಗೆ ಬಾರದಂತೆ ಮಾಡಿದ್ದಾನೆ. ಇನ್ನು ಅರ್ಜುನ ಅದಕ್ಕೆ ಒಪ್ಪದಿದ್ದಾಗ ಅರ್ಜುನನ್ನು ಅದರಿಂದ ಕೆಳಗಿಳಿಸಿ ಅವನಿಂದಲೂ ಒಂದು ರೀತಿಯಿಂದ ಶರಣಾಗತಿ ಆಗುವಂತೆ ಮಾಡಿ ಆ ನಾರಾಯಣಾಸ್ತ್ರದಿಂದ ರಕ್ಷಣೆ ಮಾಡುವಲ್ಲೂ ಕೂಡ ಚಾತುರ್ಯವನ್ನು ತೋರಿಸಿದ್ದಾನೆ. ಮಹಾಭಾರತ ಯುದ್ಧ ಮುಗಿದು ಪಾಂಡವರು ತಮ್ಮ ದೊಡ್ಡಮ್ಮನಲ್ಲಿಗೆ ಬಂದಾಗ ಬಂದು ಭೀಮಸೇನ ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡುವ ಪ್ರಸಂಗ. ಅವ ನಮಸ್ಕಾರಕ್ಕೆ ತೊಡಗಿದ್ದಾನೆ. ಇನ್ನೇನು ಧೃತರಾಷ್ಟ್ರ ಭೀಮನನ್ನು ಆಲಿಂಗಿಸಿಕೊಳ್ಬೇಕು ಅಂದಾಗ ಕೃಷ್ಣ ಬಹಳ ಚಾತುರ್ಯ ಮಾಡಿದ್ದಾನೆ. ಆ ಭೀಮನನ್ನು ಆ ಕಡೆ ಸಲ್ಲಿಸಿ ಅವನ ಸ್ಥಾನದಲ್ಲಿ ಭೀಮಸೇನನ ಒಂದು ಪ್ರತಿಮೆ, ಒಂದು ಕಬ್ಬಿಣದ ಪ್ರತಿಮೆ, ಅದು ದುರ್ಯೋಧನ ಭೀಮಸೇನನ ಜೊತೆಗೆ ಹೇಗೆ ಕಾದಾಡಬೇಕು ಅಂತ ತಿಳ್ಕೊಳ್ಳುವುದಕ್ಕಾಗಿ ಇಟ್ಕೊಂಡಿರ್ತಕ್ಕಂಥ ಪ್ರತಿಮೆ, ಅದನ್ನು ಅಲ್ಲಿ ಇಳಿಸಿಬಿಟ್ಟ. ಈ ಕುರುಡ ಭೀಮಸೇನನನ್ನು ತನ್ನ ಮಕ್ಕಳನ್ನು ಕೊಂದವ, ಅವನನ್ನು ಮುಗಿಸಿಬಿಡಬೇಕು ಅಂತ ತನ್ನಾಗಿ ಅಪ್ಪಿಕೊಂಡು ಬಿಟ್ಟಿದ್ದಾನೆ. ವಾಯುದೇವರ ಆವೇಶಕ್ಕೊಳಗಾಗಿ ಮಹಾಬಲಿಷ್ಠ. ಅವ ಅಪ್ಪು ಮಾಡಿದರೆ ಆ ಲೋಹಮಯವಾಗಿರ್ತಕ್ಕಂಥ ಪ್ರತಿಮೆ ಇತ್ತಲ್ಲ ಅದು ಪುಡಿಯಾಗಿದೆ. ಪುಡಿಯಾಗುವಷ್ಟು ಅವ ಅಪ್ಪಿಕೊಂಡಿದ್ದಾನೆ. ಒಂದೊಮ್ಮೆ ಭೀಮಸೇನ ಇದ್ದರೆ ಭೀಮಸೇನ ಪುಡಿ ಆಗ್ತಿರಲಿಲ್ಲ. ಆದರೆ ಭೀಮಸೇನ ವಿರುದ್ಧವಾಗಿ ಅವನಿಗೆ ಇದ್ದಿರ್ತಕ್ಕಂಥ ಕೆಟ್ಟ ಭಾವನೆ ಅದು ಬೆಳಕಿಗೆ ಬರ್ತಿರಲಿಲ್ಲ. ಅದು ಬರಬೇಕು ಅನ್ನೋದಕ್ಕಾಗಿ ಕೃಷ್ಣ ಈ ಚಾತುರ್ಯವನ್ನು ಮಾಡಿರುವಂಥದ್ದು. ಹಾಗೆ ಗಾಂಧಾರಿ ಅವಳು ಪಾಂಡವರಿಗೆ ಶಾಪ ಕೊಡಬಾರ್ದು ಅನ್ನುವುದಕ್ಕಾಗಿ ಅವಳಿಗೆ
ವೇದವ್ಯಾಸರು ದಿವ್ಯ ದೃಷ್ಟಿಯನ್ನು ಕೊಟ್ಟರೆ ಆ ದಿವ್ಯ ದೃಷ್ಟಿಯಿಂದ ಪೂರ್ತಿ ರಣಾಂಗವನ್ನು ಕಾಣ್ತಾ ಬಹಳ ಕ್ರೋಧಕ್ಕೆ ಒಳಗಾಗುವಾಗ ಅವಳ ಕಣ್ಣೆದುರು ತಾನು ಬಂದು ಕೃಷ್ಣ ಅವಳು ತನಗೆ ಶಾಪ ಕೊಡುವಂತೆ ಮಾಡಿ ಶಾಪ ಕೊಟ್ಟದ್ರಿಂದ ಅವರು ಪಾತಿವ್ರತ್ಯದಿಂದ ಅವಳು ಪಾತಿವ್ರತ್ಯದ ಫಲದಿಂದ ಅವಳು ಸ್ವಲ್ಪ ವಂಚಿತಳಾಗುವಂತೆ ಮಾಡಿ ಮುಂದೆ ಅವಳಿಗೆ ಅವಳ ಆ ಶಾಪದ ಅಪಾಯ ಪಾಂಡವರಿಗೆ ಇಲ್ಲದಂತೆ ಭಗವಂತ ಮಾಡಿದ್ದಾನೆ. ಇದು ರಾಜಕೀಯವಾಗಿ ಭಗವಂತ ಮಾಡಿರ್ತಕ್ಕಂಥ ಒಂದು ಚಾತುರ್ಯ. ವಿಶೇಷ ಜರಾಸಂಧ ಒಮ್ಮೆ ಬಂದಾಗ ಕೃಷ್ಣ ಮತ್ತು ಬಲರಾಮರು ಇಬ್ಬರು ಕೂಡ ಓಡಿ ಹೋಗಿಬಿಟ್ಟಿದ್ದಾರೆ ಹೇಡಿಗಳಂತೆ. ಒಂದು ಪರ್ವತಕ್ಕೆ ಹೋಗಿ ಅಲ್ಲಿ ಅಡಗಿ ಬಿಟ್ಟಿದ್ದಾರೆ. ಜರಾಸಂಧನಿಗೆ ಗೊತ್ತಾಯಿತು ಇವರು ಆ ಪರ್ವತಕ್ಕೆ ಹೋಗಿದ್ದಾರೆ ಅಂತ. ಆ ಪರ್ವತದ ಸುತ್ತ ಬೆಂಕಿ ಕೊಟ್ಟರೆ ಆ ಪರ್ವತವನ್ನು ಒದ್ದಿ ಕೃಷ್ಣ ಕೆಳಗೆ ಹಾರಿದ್ದಾನೆ. ಅವ ಕಾಲಿಂದ ಒದ್ದದ್ರಿಂದಾಗಿ ಪರ್ವತದ ಕೆಳಗಿದ್ದಿರ್ತಕ್ಕಂಥ ನೀರು ಮೇಲಕ್ಕೆ ಬಂದು ಅವರು ಹಚ್ಚಿರ್ತಕ್ಕಂಥ ಬೆಂಕಿ ಎಲ್ಲ ಆರಿ ಹೋಗಿದೆ. ಆರಿ ಹೋದ ಮೇಲೆ ಮತ್ತೆ ಕೃಷ್ಣ ಅವರ ವಿರುದ್ಧ ಕಾದಾಡಿ ಅವರನ್ನು ಸೋಲಿಸಿ ಬಿಟ್ಟಿದ್ದಾನೆ. ಇದೊಂದು ಕೃಷ್ಣ ಯುದ್ಧದಲ್ಲಿ ತೋರಿಸಿರ್ತಕ್ಕಂಥ ಒಂದು ಚಾತುರ್ಯ. ಇದು ಯಾಕೆ ಅಂದರೆ ಅಲ್ಪ ಸೇನೆ ಉಳ್ಳವರು ಬಹುಸೇನೆ ಉಳ್ಳ ವ್ಯಕ್ತಿಗಳ ಜೊತೆಗೆ ಕಾದಾಡುವಾಗ ಹೇಗೆ ಯುಕ್ತಿಯನ್ನು ಅಳವಡಿಸಿಕೊಳ್ಬೇಕು ಅಂತ ತೋರಿಸಿಕೊಟ್ಟಿರುವಂಥದ್ದು. ಈ ರೀತಿ ರಾಜಕೀಯವಾಗಿ ಕೃಷ್ಣ ಅಲ್ಲಲ್ಲಲ್ಲಿ ಚಾತುರ್ಯ, ಹೆಜ್ಜೆ ಹೆಜ್ಜೆಗೆ ಚಾತುರ್ಯವನ್ನು ತೋರಿಸಿದ್ದಾನೆ. ಇನ್ನು ಸಾಮಾಜಿಕವಾಗಿಯೂ ಕೂಡ ಅಂದರೆ ಸಾಮಾಜಿಕ ಘಟನೆಗಳನ್ನು ನಡೆಸುವಾಗಲೂ ಕೂಡ ಚಾತುರ್ಯವನ್ನು ತೋರಿಸಿದ್ದಾನೆ. ಒಳ್ಳೆಯ ನಿದರ್ಶನ ಅರ್ಜುನ ಮತ್ತು ಸುಭದ್ರೆಯರ ವಿವಾಹದ ವಿಷಯದಲ್ಲಿ. ಸುಭದ್ರೆಯನ್ನು ದುರ್ಯೋಧನಿಗೆ ಕೊಡಬೇಕು ಅಂತ ಬಲರಾಮ ನಿಶ್ಚಯ ಮಾಡಿದರೂ ಕೂಡ ಸುಭದ್ರೆ ಅರ್ಜುನನಿಗೇ ದೊರಕಬೇಕು ಅನ್ನುವುದಕ್ಕಾಗಿ ಕೃಷ್ಣ ಅರ್ಜುನ ಏನು ಸನ್ಯಾಸಿಯ ವೇಷ ತೊಟ್ಟು ನಾಟಕ ಮಾಡ್ತಾನೆ ಅದಕ್ಕೆ ಪೂರ್ಣವಾಗಿ ಬೆಂಬಲ ಕೊಟ್ಟು ಅದು ಪೂರ್ತಿ ಯಶಸ್ವಿಯಾಗುವಂತೆ ಮಾಡಿ ಒಂದೇ ರಾತ್ರಿ ಯಾವಾಗ ಸುಭದ್ರೆಗೆ ಆ ಸನ್ಯಾಸಿ ಅರ್ಜುನ ಅಂತ ಗೊತ್ತಾಯಿತು ಆ ದಿವಸವೇ ಅರ್ಜುನನ ತಂದೆ ತಾಯಿಯಂದಿರಾಗಿರ್ತಕ್ಕಂಥ ದೇವೇಂದ್ರ ಮತ್ತು ಶಚಿ, ಹಾಗೆಯೇ ಸುಭದ್ರೆಯ ತಂದೆ ತಾಯಿಯಂದಿರಾಗಿರ್ತಕ್ಕಂಥ ವಸುದೇವ ಮತ್ತು ದೇವಕಿಯರು ಮತ್ತು ಪುರೋಹಿತರು, ಋಷಿಗಳು ಇವರೆಲ್ಲ ಅಲ್ಲಿಗೆ ಬರುವಂತೆ ಮಾಡಿ ಅವರ ವಿವಾಹ ಆಗುವಂತೆ ಮಾಡಿ ಅವರಿಗೆ ಒಂದು ರಥ ಕೊಟ್ಟು ರಥದ ಮೂಲಕ ಅವರು ತಮ್ಮ ಪಟ್ಟಣಕ್ಕೆ ಹೋಗುವಂತೆ ಮಾಡಿ ಅಲ್ಲಿ ಯಾರು ಆ ದ್ವಾರಕೆಯ ದ್ವಾರಪಾಲಕರಿದ್ದಾರೆ ಅವರಿಗೂ ಕೂಡ ಸ್ವಲ್ಪ ಲಂಚ ಕೊಟ್ಟು ಅವರು ಹೆಚ್ಚು ಯುದ್ಧ ಮಾಡದಂತೆ ಮಾಡಿ ಅವರು ಆ ಸಂದರ್ಭದಲ್ಲಿ ಅರ್ಜುನ ಅವರ ವಿರುದ್ಧ ಕಾದಾಡುವಾಗ ಸಾರಥ್ಯವನ್ನು ಇವಳು ನಡೆಸುವಂತೆ ಸುಭದ್ರೆ ನಡೆಸುವಂತೆ ಅವಳಿಗೆ ಸಾರಥ್ಯದ ಶಿಕ್ಷಣವನ್ನು ಮೊದಲೇ ಕೊಟ್ಟು ತನ್ನ ಚಾತುರ್ಯವನ್ನು ಭಗವಂತ ತೋರಿಸಿದ್ದಾನೆ. ಇದು ಭಗವಂತ ಸಾಮಾಜಿಕವಾಗಿ ಹೇಗೆ ಚಾತುರ್ಯವನ್ನು ತೋರಿಸ್ತಾ ಇದ್ದ ಅಂತ. ಸಾಮಾಜಿಕವಾಗಿಯೂ ಕೂಡ ಇದೇ ರೀತಿಯಾಗಿ ಭಗವಂತ ಚಾತುರ್ಯವನ್ನು ತೋರಿಸಿರುವಂಥದ್ದು. ಹೀಗೆ ಭಗವಂತ ರಾಜಕೀಯವಾಗಿ, ಧಾರ್ಮಿಕವಾಗಿ, ಹಾಗೆಯೇ ರಾಜಕೀಯವಾಗಿ, ಧಾರ್ಮಿಕವಾಗಿ ಮತ್ತು ಮೂರು ದೃಷ್ಟಿಯಿಂದ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಾಧನಾ ದೃಷ್ಟಿಯಿಂದ ತನ್ನ ಚಾತುರ್ಯವನ್ನು ತೋರಿಸಿದ್ದಾನೆ. ಯುದ್ಧವನ್ನು ಭಗವಂತ ತೋರಿಸಿದ್ದಾನೆ. ಭೀಮಸೇನ ಆದುದರಿಂದ ಚತುರಾತ್ಮ ಅನ್ನುವ ನಾಮಾರೂಢವಾಗಿ ಇದನ್ನು ನಾವು ಭಗವಂತನ ಈ ಚಾತುರ್ಯವನ್ನು ಗಮನಿಸಬೇಕಾದದ್ದು. ಸಾಧನಾನುಷ್ಠಾನ ಮಾಡುವ ವಿಷಯದಲ್ಲಿ, ಹಾಗೆಯೇ ರಾಜಕೀಯ ಕಾರ್ಯಗಳನ್ನು ನಿರ್ವಹಿಸುವ ವಿಷಯದಲ್ಲಿ, ಹಾಗೆ ಸಾಮಾಜಿಕ ಕಾರ್ಯಗಳನ್ನು ನಿರ್ವಹಿಸುವ ವಿಷಯದಲ್ಲಿ ಭಗವಂತ ಹೇಗೆ
ಚಾತುರ್ಯವನ್ನು ತೋರಿಸಿದ್ದಾನೆ. ಅದನ್ನು ಅವನ ಬೇರೆ ಬೇರೆ ಘಟನೆಗಳಿಂದ ನಾವು ಅದನ್ನು ಚಿಂತನೆ ಮಾಡ್ಬೋದು. ಹೀಗೆ ಚತುರಾತ್ಮ ಅನ್ನುವ ನಾಮಾರೂಢವಾಗಿ ಭಗವಂತನ ಚಾತುರ್ಯದ ಜೊತೆಗೆ ಆತ್ಮ ಅಂತ ಅನಿಸಿರ್ತಕ್ಕಂತಹ ಭೀಮಸೇನ ಚಾತುರ್ಯವೂ ಕೂಡ ಬೆಳಕಿಗೆ ಬರುವಂತೆ ಭಗವಂತ ಮಾಡಿದ್ದಾನೆ. ಅದನ್ನು ಚಿಂತನೆ ಮಾಡ್ಬೋದು ನಾವು. ಜರಾಸಂಧನನ್ನು ಸಂಹಾರ ಮಾಡುವ ವಿಷಯದಲ್ಲಿ, ಹಾಗೆ ದುರ್ಯೋಧನನ್ನು ಸಂಹಾರ ಮಾಡುವ ವಿಷಯದಲ್ಲಿ ಭೀಮಸೇನ ಒಳ್ಳೆಯ ಚಾತುರ್ಯದಿಂದ ನಡೆದುಕೊಳ್ಳುವಂತೆ ಕೃಷ್ಣ ಅನುಗ್ರಹ ಮಾಡಿದ್ದಾನೆ. ಜರಾಸಂಧ 2 ದೇಹದ ಭಾಗಗಳನ್ನು ಸೇರಿಸಿ ನಿರ್ಮಾಣ ಮಾಡಿರ್ತಕ್ಕಂಥ ಶರೀರ. ಹಾಗಾಗಿ ಅವನನ್ನು ಕೊಲ್ಲಬೇಕು ಅಂದರೆ ಅವನನ್ನು ಎಲ್ಲಿ ಜೋಡಿಸಲಾಗಿದೆಯೋ ಅಲ್ಲಿಗೆ ಹೊಡಿಬೇಕು. ಅದರ ಸ್ಫೂರ್ತಿ ಬರುವಂತೆ ಕೃಷ್ಣ ಭೀಮಸೇನಿಗೆ ಸ್ಫೂರ್ತಿ ಬರುವಂತೆ ಮಾಡಿ ಜರಾಸಂಧನ ಸಂಹಾರಕ್ಕೆ ಅನುಗ್ರಹ ಕೃಷ್ಣ ಮಾಡಿದ್ದಾನೆ. ಹಾಗೆಯೇ ದುರ್ಯೋಧನ ಸಂಹಾರ ಮಾಡುವಾಗ ದುರ್ಯೋಧನನ ತೊಡೆಯನ್ನು ಮುರಿಯುವುದಾಗಿ ಭೀಮಸೇನ ಪ್ರತಿಜ್ಞೆ ಮಾಡಿದ್ದ. ಆದರೆ ಗದಾ ಯುದ್ಧದಲ್ಲಿ ಯಾವತ್ತೂ ಕೂಡ ನಾಭಿಕ್ಕಿಂತ ಕೆಳಗೆ ಹೊಡಿಬಾರ್ದು ಅಂತ ಇರುವಂಥದ್ದು. ಹಾಗಾದರೆ ಪ್ರತಿಜ್ಞೆಯನ್ನು ಉಳಿಸಬೇಕು, ಗದಾ ಯುದ್ಧದ ನಿಯಮವನ್ನು ಉಳಿಸಬೇಕು. ಇದನ್ನು ಭಗವಂತ ಭೀಮಸೇನಿಂದ ಮಾಡಿಸಿದ. ಇದ್ದಕ್ಕಿದ್ದಂತೆ ದುರ್ಯೋಧನಿಗೆ ಒಂದು ದುರ್ಬುದ್ಧಿ ಬರುವಂತೆ ಮಾಡಿದ. ಮತ್ತಸ್ಮೃತಿ ಜ್ಞಾನಮಪೋಹನ. ದುರ್ಯೋಧನ ಏನು ಮಾಡಿದ, ಕಾಲು ಮೇಲೆ ಮಾಡಿ ತಲೆ ಕೆಳಗೆ ಮಾಡಿಬಿಟ್ಟ. ಹಾಗಾಗಿ ಅವನ ಬೆನ್ನಿನ ಹುರಿಗೇನೆ ಭೀಮಸೇನ ಕೊಟ್ಟ ಪೆಟ್ಟು. ಬೆನ್ನಿನ ಹುರಿಗೆ ಕೊಟ್ಟದ್ರಿಂದಾಗಿ 2 ತೊಡೆಗಳು ಕೂಡ ಮುರಿದು ಹೋದವು. ಹಾಗೆ ನಾಭಿಕ್ಕಿಂತ ಮೇಲೆ ಹೊಡೆದಂತಾಯಿತು. ಅದರಿಂದ ಗದಾ ಯುದ್ಧದ ನಿಯಮವನ್ನು ಪಾಲಿಸಿದಂತಾಯಿತು, 2 ಪ್ರಜ್ಞೆಗಳನ್ನು ಕೂಡ ಉಳಿಸಿದಂತಾಯಿತು. ಇದು ಕೃಷ್ಣ ಭೀಮಸೇನ ಮೂಲಕ ತೋರಿಸಿರ್ತಕ್ಕಂಥ ಚಾತುರ್ಯ. ಅದೇ ರೀತಿ ತನ್ನ ದೊಡ್ಡಪ್ಪ ಮತ್ತು ದೊಡ್ಡಪ್ಪನಿಗೆ ವೈರಾಗ್ಯ ಬರಬೇಕು ಅನ್ನುವುದಕ್ಕಾಗಿ ದೊಡ್ಡಪ್ಪನಿಗೆ ಬಹಳ ಕೆಟ್ಟ ರೀತಿಯಿಂದ ಅವನ ಧೃತರಾಷ್ಟ್ರನ ವಿರುದ್ಧ ಭೀಮಸೇನ ನಡ್ಕೊಳ್ತಾ ಇದ್ದ. ನಾಯಿಗೆ ಹಾಕುವಂತೆ ಅವನಿಗೆ ಆಹಾರ ಹಾಕುವುದು, ಅವನಿಗೆ ಕೇಳುವಂತೆ ಅವನನ್ನು ನಿಂದನೆ ಮಾಡುವುದು, ಅವನ 100 ಮಂದಿ ಮಕ್ಕಳನ್ನು ಈ ನನ್ನ ಬಾಹುಗಳಿಂದಲೇ ಕೊಂದಿರುವಂಥದ್ದು ಅಂತ ಹೀಗೆ ಹೇಳುವುದು, ಹೀಗೆಲ್ಲ ಮಾಡ್ತಾಯಿದ್ದ. ಇದು ಧೃತರಾಷ್ಟ್ರನಿಗೆ ವೈರಾಗ್ಯ ಬರಬೇಕು. 100 ಮಂದಿ ಮಕ್ಕಳನ್ನು ಕಳ್ಕೊಂಡ್ರೂ ಕೂಡ ಮತ್ತೆ ಅವ ಅರಮನೆಯಲ್ಲೇ ಇದ್ದಾನೆ, ಅವ ಇನ್ನೂ ವಾನಪ್ರಸ್ಥಾಶ್ರಮಕ್ಕೆ ಹೋಗಿಲ್ಲ, ಅವ ಹೋಗುವಂತಾಗಬೇಕು ಅನ್ನುವುದಕ್ಕಾಗಿ ಆ ವೈರಾಗ್ಯ ಅಳವಡಿಸಿಕೊಳ್ಳಿಕ್ಕೆ ತೋರಿರ್ತಕ್ಕಂಥ ಚಾತುರ್ಯ ಇದು ಭಗವಂತನ ಸ್ಫೂರ್ತಿಯಿಂದಲೇ ಅವನಿಗೆ ಬಂದಿರುವಂಥದ್ದು. ಅದೇ ರೀತಿ ಧರ್ಮರಾಜ ಧರ್ಮಾರ್ಥಂ ತ್ವರೇತ, ಆದಷ್ಟು ಬೇಗ ಧರ್ಮ ಕಾರ್ಯವನ್ನು ಮಾಡ್ತಾ ಇರಬೇಕು ಅಂತ ಆ ಒಬ್ಬ ಬ್ರಾಹ್ಮಣ ಬಂದು ತನ್ನ ಯಜ್ಞದ ನಿರ್ವಹಣೆಗಾಗಿ ಹಣ ಬೇಕು ಅಂದಾಗ ತನ್ನ ಕೈಯ ಕಡಗವನ್ನು ಆ ರಾತ್ರಿಯೇ ಕೊಟ್ಟು ನಂದಿಘೋಷವನ್ನು ಬಾರಿಸುವ ಮೂಲಕ ಧರ್ಮರಾಜನಿಗೆ ಧರ್ಮಾರ್ಥಂ ತ್ವರೇತ, ಆದಷ್ಟು ಬೇಗ ಧರ್ಮ ಕಾರ್ಯ ಮಾಡಬೇಕು ಅನ್ನತಕ್ಕಂತಹ ಒಂದು ಸ್ಫೂರ್ತಿ ಬರುವಂತೆ ಭೀಮಸೇನ ಮಾಡಿರುವಂಥದ್ದು. ಹೀಗೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಚಾತುರ್ಯ ತೋರಿಸುವಂತೆ ಭೀಮಸೇನ ತೋರಿಸುವಂತೆ ಭಗವಂತ ಮಾಡಿದ್ದಾನೆ. ಹಾಗಾಗಿ ಚತುರಾತ್ಮ, ಆತ್ಮ ಅನ್ನೋದಕ್ಕೆ ವಾಯುದೇವರು ಅಂತ ಅರ್ಥ ಇದೆ. ವಾಯುದೇವರ ಅವತಾರನಾಗಿರ್ತಕ್ಕಂಥ ಭೀಮಸೇನ ಚತುರಃ ಯಸ್ಮಾತ್, ಚತುರಃ ಆತ್ಮ ಯಸ್ಮಾತ್, ಅವ ಚಾತುರ್ಯವನ್ನು ತೋರಿಸುವಂತೆ ಭಗವಂತ ಅವನ ಮೇಲೆ ಅನುಗ್ರಹ ಮಾಡಿರುವಂಥದ್ದು. ಹಾಗೆಯೇ ಭಾಗವತ ಧರ್ಮಾನುಷ್ಠಾನದ ವಿಷಯದಲ್ಲೂ ಕೂಡ ಚಾತುರ್ಯವನ್ನು ತೋರುವಂತೆ ಭಗವಂತ ಮಾಡಿದ್ದಾನೆ. ಬರೇ ಭೀಮಸೇನನ ವಿಷಯದಲ್ಲಿ ಮಾತ್ರ ಅಲ್ಲ, ಭೀಮಸೇನ ಮೂಲ ರೂಪವಾಗಿರ್ತಕ್ಕಂತಹ ವಾಯುದೇವರು ಅವರು ಪ್ರತಿಯೊಬ್ಬ ಜೀವನಲ್ಲಿ ಇದ್ದುಕೊಂಡು ಹಂಸ ಮಂತ್ರವನ್ನು ಜಪಿಸುವಂತೆ 21,600 ಬಾರಿ ಹಂಸ ಮಂತ್ರವನ್ನು ಜಪಿಸುವಂತೆ, ಬೇರೆ ಬೇರೆ ಕರ್ಮಗಳನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡುವಂತೆ, ಹೀಗೆ ಸಾಧನಾನುಷ್ಠಾನದಲ್ಲಿ ಬಹಳ ಚತುರರಾಗುವಂತೆ ಅನುಗ್ರಹ ಮಾಡಿದವ. ಅದೇ ಆತ್ಮ ಅನ್ನುವುದಕ್ಕೆ ಚತುರ್ಮುಖ ಅಂತಲೂ ಅರ್ಥ ಇದೆ. ಚತುರ್ಮುಖ ರೂಪನಾದ ಆತ್ಮನು ಚತುರನಾಗುವಂತೆ ಮಾಡುವ ಭಗವಂತ. ಸೃಷ್ಟಿ ಕಾರ್ಯ ಅವನಿಂದಲೇ ಆಗುವಂಥದ್ದು. ಬಹಳ ವೈಚಿತ್ರ್ಯಪೂರ್ವವಾಗಿರ್ತಕ್ಕಂಥ ಸೃಷ್ಟಿ ಕಾರ್ಯ ಚತುರ್ಮುಖನ ಮೂಲಕ ಆಗುವಂತೆ ಮಾಡಿ ಅವನ ಚಾತುರ್ಯ ಅಭಿವ್ಯಕ್ತವಾಗುವಂತೆ ಭಗವಂತ ಮಾಡಿದವನು.
ಎಲ್ಲ ಬಿಟ್ಟು ಬಿಡಿ. ಆತ್ಮ ಅನ್ನೋದಕ್ಕೆ ಶರೀರಿಗಳು ಅಂತ ಅರ್ಥ. ನಾವೆಲ್ಲ ಆತ್ಮರು. ನಾವು ಕೂಡ ಒಂದು ರೀತಿಯ ಚಾತುರ್ಯಕ್ಕೆ ಒಳಗಾಗುವಂತೆ ಮಾಡಿದವ ಭಗವಂತ. ಚತುರಾಹ ಆತ್ಮಾನಃ ಯಸ್ಮಾತ್. ಎಂತಹ ಚಾತುರ್ಯ! ದೊಡ್ಡ ದೊಡ್ಡ ದೇವತೆಗಳೆಲ್ಲ ಬಿಟ್ಟು ಬಿಡಿ, ಸಾಮಾನ್ಯ ಮನುಷ್ಯರು ಕೂಡ ತಾಯಿಯ ಹೊಟ್ಟೆಯಿಂದ ಹೊರಬರುವಾಗ ಬರೇ ಒಂದು ಯಾವುದಕ್ಕೂ ಸಾಮರ್ಥ್ಯ ಇಲ್ಲದ ಒಂದು ತೀರಾ ಅಸ್ವತಂತ್ರವಾದ ಒಂದು ಮಗು, ಕ್ರಮೇಣ ಬೆಳೀತಾ ಬೆಳೀತಾ ಇಡೀ ಲೋಕವನ್ನು ಅಡ್ಡಾಡುವ ಸಾಮರ್ಥ್ಯ, ಲೋಕದ ವ್ಯವಹಾರವನ್ನು ಮಾಡುವ ಸಾಮರ್ಥ್ಯ, ಆ ವ್ಯವಹಾರದ ಬಗ್ಗೆ ಮಾತಾಡುವ ಸಾಮರ್ಥ್ಯ, ಇದೆಲ್ಲ ಆಶ್ಚರ್ಯಕರವಾಗುವಂಥದ್ದು. ಇಂತಹ ಸಾಮರ್ಥ್ಯ ಚಾತುರ್ಯ ಆತ್ಮ ಅಂತ ಅನಿಸಿರ್ತಕ್ಕಂಥ ಜೀವರಿಗೆ ಬರುವಂತೆ ಮಾಡುವವ ಭಗವಂತ. ಹಾಗಾಗಿ ಚತುರಾಹ ಆತ್ಮಾನಃ ಯಸ್ಮಾತ್ ಸಹ ಚತುರಾತ್ಮ ಅಂತ. ಹೀಗೆ ಭಗವಂತ ತಾನು ಚತುರಾತ್ಮನಾಗಿದ್ದಾನೆ. ಕೃಷ್ಣಾವತಾರದಲ್ಲಿ ಧಾರ್ಮಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಹೇಗೆ ಚತುರನಾಗಿ ತೋರಿಸಿದ್ದಾನೆ ಅನ್ನುವುದು ಅನೇಕ ದೃಷ್ಟಾಂತಗಳಿಂದ ನಾವು ಸ್ಪಷ್ಟಪಡಿಸ್ಬೋದು. ಹಾಗೆಯೇ ಮೂಲ ರೂಪದಲ್ಲಾಯಿತು, ತನ್ನ ಭಕ್ತರಾಗಿರ್ತಕ್ಕಂಥ ಭೀಮಸೇನ, ಅವನ ಮೂಲ ರೂಪವಾಗಿರ್ತಕ್ಕಂಥ ವಾಯುದೇವರು, ಚತುರ್ಮುಖ, ಹಾಗೆ ಬೇರೆ ಬೇರೆ ದೇವತೆಗಳು, ಇವರೆಲ್ಲ ಆತ್ಮಶಬ್ದದಿಂದ ವಾಚ್ಯರಾದ ಅವರೂ ಚತುರರಾಗುವಂತೆ ಮಾಡಿದರು. ಆತ್ಮ ಅನ್ನೋದಕ್ಕೆ ಮನಸ್ಸು ಅಂತಲೂ ಅರ್ಥ ಇದೆ. ಎಲ್ಲರ ಮನಸ್ಸು ಎಷ್ಟು ಚತುರ! ಎಷ್ಟೆಷ್ಟೋ ಜನ್ಮ ಜನ್ಮದ ಸಂಸ್ಕಾರಗಳನ್ನೆಲ್ಲ ನೆನಪಿಟ್ಕೊಳ್ಳುತ್ತೆ. ಅದು ಬೇರೆ ಬೇರೆ ಜ್ಞಾನ ಹುಟ್ಟಲಿಕ್ಕೆ ಅದು ಕಾರಣವಾಗುತ್ತೆ. ಹಾಗಾಗಿ ಇಂದ್ರಿಯಗಳಲ್ಲೆಲ್ಲ ಶ್ರೇಷ್ಠ ಎನಿಸುವ ಮನಸ್ಸಿಗೆ ಚಾತುರ್ಯವನ್ನು ತುಂಬಿದವ ಭಗವಂತ. ಹಾಗಾಗಿ ಚತುರಃ ಆತ್ಮ ಮನಃ ಯಸ್ಮಾತ್. ಎಲ್ಲರ ಮನಸ್ಸು ಉಳಿದೆಲ್ಲ ಇಂದ್ರಿಯಗಳಿಗಿಂತ ಚತುರ ಆಗುವಂತೆ ಅನುಗ್ರಹಿಸಿದವ ಭಗವಂತ. ಹಾಗಾಗಿ ಚತುರಾತ್ಮ ಅನ್ನುವ ನಾಮಾರೂಢವಾಗಿ ಆ ಚಾತುರ್ಯವನ್ನು ಕೂಡ ನಾವು ಚಿಂತನೆ ಮಾಡಬಹುದಾದದ್ದು. ಹೀಗೆ ಭೂದೇವಿ ತನ್ನ ಮೇಲೆ 106 ವರ್ಷಗಳ ಕಾಲ ಅಡ್ಡಾಡಿರ್ತಕ್ಕಂತಹ ಕೃಷ್ಣನ ಬೇರೆ ಬೇರೆ ಗುಣಗಳನ್ನು ತಾನು ಅನುಭವಿಸಿರುವಂತೆ ಅವನ ಚಾತುರ್ಯವನ್ನು ಕೂಡ ಪ್ರತಿಯೊಂದು ಚಟುವಟಿಕೆಯಲ್ಲೂ ತೋರಿಸಿರ್ತಕ್ಕಂತಹ ಚಾತುರ್ಯವನ್ನು ಗಮನದಲ್ಲಿಟ್ಟುಕೊಂಡು ಆ ಎತ್ತು ರೂಪದಲ್ಲಿರ್ತಕ್ಕಂಥ ಧರ್ಮದೇವತೆ ಎದುರು ಕೃಷ್ಣನ 40 ಗುಣಗಳಲ್ಲಿ ಒಂದು ಕೌಶಲ, ಬಹಳ ಕೌಶಲವನ್ನು ಚಾತುರ್ಯವನ್ನು ಅವ ತೋರಿಸಿದವ ಅಂತ ಅವಳು ಉಲ್ಲೇಖ ಮಾಡ್ತಾ ಇದ್ದಾಳೆ. ಆ ಹಿನ್ನೆಲೆಯಲ್ಲಿ ಚತುರಾತ್ಮ ಅನ್ನುವ ನಾಮಾರೂಢವಾಗಿ ಕೃಷ್ಣನ ಮಹಿಮೆಯನ್ನು ನಾವು ಅನುಸಂಧಾನ ಮಾಡ್ತಾ ನಮಗೂ ಕೂಡ ಸಾಧನಾನುಷ್ಠಾನ ವಿಷಯದಲ್ಲಿ ಚಾತುರ್ಯವನ್ನು ಅನುಗ್ರಹಿಸುವಂತ ಅವನಲ್ಲಿ ಪ್ರಾರ್ಥಿಸೋಣ. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರತ್. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತಾಃ ಸುಖಿನೋ ಭವಂತು.